ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಂಥ ಸಂತಾಪ ಸೂಚನೆಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಈಗಾಗಲೇ ಸಹೋದರರಾದಂಥ ಮೇಟಿಯವ್ರನ್ನ ಹಿಡ್ಕೊಂಡು ಎಲ್ಲ ದಿವಂಗತ ಎಲ್ರಿಗೂ ಕೂಡ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇವತ್ತು ಸಾಲು ಮರದ ತಿಮ್ಮಕ್ಕ ಅಂತಂದಾಗ ನಿಜವಾಗ್ಲೂ ಕೂಡ ಬಸವಾದಿ ಶಿವಶರಣವರು ಒಂದು ಮಾತು ಹೇಳ್ತಾರೆ ಅಧ್ಯಕ್ಷ, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂಥೇಳಿ. ಹಾಗಾಗಿ ನಮ್ಮ ನಾಡಿನ ಇತಿಹಾಸ ಇರ್ಬೋದು, ನಮ್ಮ ಜಗತ್ತಿನ ಇತಿಹಾಸ ಇರ್ಬೋದು, ನಮ್ಮ ದೇಶದ ಇತಿಹಾಸ ಇರ್ಬೋದು, ಯಾವಾಗ ಕಷ್ಟ ಕಾರ್ಪಣ್ಯಗಳು ಬರ್ತವೆ, ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಹೆಣ್ಣು ಮಕ್ಕಳ ಕೊಡುಗೆ ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ ಅಪಾರವಾಗಿ ಇದೆ ಅಂಥೇಳಿ ಇದೆ ಅನ್ನೋದು ನಮಗೆಲ್ರಿಗೂ ಗೊತ್ತಿರುವಂಥ ವಿಷಯ ಅಧ್ಯಕ್ಷ. ಇವತ್ತು ನಾವೆಲ್ಲರೂ ನೋಡ್ತೀವಿ, ಇವತ್ತಿನ ಪರಿಸರ ಸಂರಕ್ಷಣೆ ಅಂತಂದಾಗ 21ನೇ ಶತಮಾನದಲ್ಲಿ ನಮ್ಮ ಪರಿಸರದ ಚಿಂತನೆಯನ್ನು ನೀವುಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದಂತಹ ಉದಾಹರಣೆ ಇವತ್ತು ಸಾಲು ಮರದ ತಿಮ್ಮಕ್ಕನನ್ನು ನೋಡಿದಾಗ ನಮಗೆಲ್ರಿಗೂ ಕೂಡ ಗೊತ್ತಾಗ್ತದೆ ಅಧ್ಯಕ್ಷ. ಇತ್ತೀಚಿನ ದಿನಗಳಲ್ಲಿ ಎಲ್ಲೆಡೆಯಲ್ಲಿ ಪರಿಸರದ ಸಂರಕ್ಷಣೆಯ ಕೂಗು ಕೇಳ್ತಾ ಇದ್ದೀವಿ. ಮನುಷ್ಯ ಬದುಕಬೇಕು ಅಂತಂದಾಗ ನೀರು, ಗಾಳಿ ಮತ್ತು ಆಹಾರ ಇವು ಮೂರೂ ಕೂಡ ಬಹಳಷ್ಟು ಮುಖ್ಯ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ತಿದ್ದೀವಿ. ಆದರೆ ಇವತ್ತು ಸಸ್ಯಗಳು, ಮರಗಳು ನಮ್ಮ ಮನುಷ್ಯನ ಜೀವನಾಡಿ ಅಂತ ಗೊತ್ತಿದ್ರೂ ಸಹಿತ ಈ ಅಭಿವೃದ್ಧಿ ಹೆಸರಿನಲ್ಲಿ ಪರಿಸರದ ಮೇಲೆ ಆಗ್ತಕ್ಕಂಥ ಹಾನಿಯನ್ನು ನೋಡಿದಾಗ ನಿಜಕ್ಕೂ ಕೂಡ ಮುಂದೆ ಬಹಳಷ್ಟು ಚಿಂತೆ ಮಾಡ್ತಕ್ಕಂಥ ದಿನಮಾನಗಳು ಬರ್ಬೋದು ಅಂತಕ್ಕಂಥದ್ದು ನಾವೆಲ್ಲರೂ ಚರ್ಚೆ ಮಾಡ್ತಾ ಇರ್ತೀವಿ ಅಧ್ಯಕ್ಷೆ. ಆದರೆ ಇವತ್ತು ಪರಿಸರದ ರಕ್ಷಣೆಯ ಬಗ್ಗೆ ನೀವುಗಳು ಈ ರಕ್ಷಣೆ ಬಗ್ಗೆ ಚಿಂತನೆ ಮಾಡ್ತಿರ್ಬೇಕಾದ್ರೆ ಸಾಲು ಮರದ ತಿಮ್ಮಕ್ಕನ ಉದಾಹರಣೆ ನೋಡಿದಾಗ ನಮಗೆ ಭಾಳಷ್ಟು ಹೆಮ್ಮೆ ಆಗ್ತದೆ ಅಧ್ಯಕ್ಷ. ಯಾಕಂದರೆ ಈ ಒಂದು ತಾಯಿ ವೃಕ್ಷ ಮಾತೆ, ಮರಗಳ ಮಹಾತಾಯಿ ಅಂಥೇಳಿ ನಾವು ಇವತ್ತು ಸಾಲು ಮರದ ತಿಮ್ಮಕ್ಕನನ್ನು ನೋಡ್ತಾ ಇದ್ದೀವಿ. ಈಗಾಗಲೇ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ವಿರೋಧ ಪಕ್ಷದ ನಾಯಕರಿರ್ಬೋದು, ಅವರ ಜೀವನದಲ್ಲಿ ನಡೆದು ಬಂದ ದಾರಿಯನ್ನು ಅವರೆಲ್ಲರೂ ಕೂಡ ಹೇಳಿದ್ದಾರೆ ಅಧ್ಯಕ್ಷ. ಬಡತನ ಕುಟುಂಬದಲ್ಲಿ ಹುಟ್ಟಿದಂಥ ಸಾಲು ಮರದ ತಿಮ್ಮಕ್ಕ ಅವರ ತಂದೆ ಜೀತದಾಳಾಗಿ ದುಡಿತಕ್ಕಂಥ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ಅವರು ಕೂಡ ಹೊಲಗದ್ದೆಗಳಲ್ಲಿ ಕೆಲಸ ಮಾಡಿ ಶಾಲೆಯ ಕಟ್ಟೆಯನ್ನೇ ಹತ್ತದೇ ಇರತಕ್ಕಂಥ ಈ ಸಾಲು ಮರದ ತಿಮ್ಮಕ್ಕನವರು ಮದುವೆ ಆದರೂ ಕೂಡ ಬಡತನದ ಒಂದು ಪರಿಸ್ಥಿತಿಯಲ್ಲೇ ಇದ್ದಾಗ ಅನೇಕ ವರ್ಷಗಳು ಮದುವೆ ಆಗಿ ಕಳೆದರೂ ಕೂಡ ಮಕ್ಕಳಿಲ್ಲ ಅನ್ನೋತಕ್ಕಂಥ ಒಂದು ಕೊರತೆ ಆ ಇಬ್ಬರು ದಂಪತಿಗಳಿಗಿದ್ದಾಗ ಅವರ ಪತಿರಾಯರು ಕೂಡ ಅವ್ರಿಗೆ ಹೇಳ್ತಾರೆ, ಮಕ್ಕಳಿಲ್ಲ ಅಂತಂದರೆ ಏನಾಯಿತು, ನಾವು ಮರಗಳನ್ನು ಬೆಳೆಸೋಣ ಅಂತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸಿ ಅವರು 16ನೇ ವರ್ಷನಲ್ಲೇ ಮದುವೆ ಆದಮೇಲೆ ತನ್ನ ಪತಿಯನ್ನು ಒಳಗೊಂಡು ಈಗಾಗಲೇ ಎಲ್ಲರೂ ಹೇಳಿದ ರೀತಿಯಲ್ಲಿ ಅನೇಕ ಮರಗಳನ್ನು ಸಾವಿರಾರು, 1, 10, 100, 500 ಅಂತ ಈಗ ಸಾವಿರಾರು ಮರಗಳ ಒಂದು ತಾಯಿ ತಂದೆಯಾಗಿ ಅವರಿಬ್ಬರನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷೆ. ಹಾಗಾಗಿ ಇವತ್ತಿನ ದಿವಸ ನಾವು ಆ ಒಂದು ಮಹಾತಾಯಿ ಇವತ್ತು ಮಾಡಿರ್ತಕ್ಕಂಥ ಈ ಒಂದು ಯೋಜನೆಯನ್ನು ನೋಡಿದಾಗ ನಿಜವಾಗ್ಲೂ ಅವಳ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಆಗಬೇಕು ಅನ್ನೋದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅದೇ ರೀತಿ ಸಹೋದರರಾದಂಥ ಎಚ್ ಕೆ ಪಾಟೀಲ್ ಅನ್ನೋರು ಕೂಡ ಈಗಾಗಲೇ ಸರ್ಕಾರದಿಂದ ಮಾಡಿರ್ತಕ್ಕಂಥ ಅವಳ ಹೆಸರು ಮೇಲೆ ಇರ್ತಕ್ಕಂಥ ಕಾಡಿನ ಒಂದು ಅರಣ್ಯ ಉದ್ಯಾನಗಳಾಗಲಿ ಅಥವಾ ಸ್ಮಾರಕಗಳಾಗಲಿ ಅನ್ನೋದನ್ನು ಹೇಳಿದರು. ಇದನ್ನೆಲ್ಲನೂ ಕೂಡ ನಾವು ಸ್ವಾಗತ ಮಾಡೋದ್ರ ಜೊತೆಗೆ ಅವಳ ಪ್ರಶಸ್ತಿ ಮತ್ತು ಪರಿಸರ ದಿನಾಚರಣೆಯ ನಿಮಿತ್ತ ಶಾಲೆ ಕಾಲೇಜುಗಳಲ್ಲಿ ಈ ವಿಷಯದ ಅನೇಕ ಪಠ್ಯಪುಸ್ತಕಗಳಲ್ಲೂ ಕೂಡ ಬರಬೇಕು ಮತ್ತು ಈ ವಿಷಯದ ಬಗ್ಗೆ ಮಕ್ಕಳಲ್ಲಿ ಒಂದು ಚಿಂತನೆ ಆಗುವಂತಹ ರೀತಿಯಲ್ಲಿ ಪರಿಸರ ದಿನಾಚರಣೆ ನಿಮಿತ್ತ ಇಂಥ ನಿಬಂಧಗಳು ಕೂಡ ಎಲ್ಲ ಕಡೆಗಳಲ್ಲಿ ಆಗಬೇಕು. ಅದರಿಂದ ನೂರಾರು ಸಾಲು ಮರದ ತಿಮ್ಮಕ್ಕನಂತ ಮುಂದಿನ ಜನ್ರೇಷನ್ ಇದು ಬರಬೇಕು, ಅವರಿಗೆ ಒಂದು ತಿಳುವಳಿಕೆ ಆಗಬೇಕು, ಪರಿಸರ ಎಷ್ಟು ಮುಖ್ಯ ಅನ್ನೋದನ್ನು ತಿಳ್ಕೊಳ್ಳುವಂಥದ್ದಾಗಬೇಕು ಅನ್ನುವಂಥ ಒಂದು ಕಳಕಳೆಯನ್ನು ಕೂಡ ನಾನು ವ್ಯಕ್ತಪಡಿಸ್ತೀನಿ ಅಧ್ಯಕ್ಷೆ. ಹಾಗಾಗಿ ಆ ಸಾಲು ಮರದ ತಿಮ್ಮಕ್ಕ ಇವತ್ತು ನಮ್ಮ ಜೊತೆಯಲ್ಲಿ ಇರಲಿಲ್ಲ ಅಂದರೂ ಕೂಡ ಅವಳ ಒಂದು ಆದರ್ಶ, ಅವಳು ನಮ್ಮ ನಾಡಿಗೆ ಕೊಟ್ಟಂಥ ಒಂದು ಕೊಡುಗೆ ಇವತ್ತು ನಮ್ಮ ಜೊತೆಗಿರೋದ್ರಿಂದ ಅದನ್ನು ನಾವು ಕೂಡ ಬರೀ ಮಾತನಾಡದೇ ಇರೋದಕ್ಕಿಂತ ವರ್ಷಕ್ಕೆ 1 ಮರವನ್ನಾದರೂ ನಾವೆಲ್ಲರೂ ಸೇರಿ ನೆಟ್ಟಾಗ ಈ ಪರಿಸರದ ಸಂರಕ್ಷಣೆಗೆ ನಾವು ಕೂಡ ಜವಾಬ್ದಾರರಾಗಬೇಕು. ಬರೀ ಮಾತಾಡೋದಕ್ಕಿಂತ ಕೃತಿಯಲ್ಲಿ ಅದನ್ನು ನೀವುಗಳೆಲ್ಲರೂ ಕೂಡ ಬಳಸೋ ಹಾಗೆ ನಾವೆಲ್ಲರೂ ಕೂಡ ಮಾಡ್ಕೋಬೇಕು ಅನ್ನುವಂತಹ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿ ಎಲ್ರಿಗೂ ಕೂಡ ಸಂತಾಪ ಸೂಚನೆಗೆ ನಿಮ್ಮ ಬೆಂಬಲವನ್ನು ಕೋರಿ ನನ್ನ 2 ಮಾತಿಗೆ ವಿರಾಮ ಕೊಡ್ತೇನೆ. ಪಾಟೀಲ್, ಸಿದ್ದು ಸಾವದಿ, ನೆಕ್ಸ್ಟ್ ಕ್ವೆಶ್ಚನ್. ಸನ್ಮಾನ್ಯ ಅಧ್ಯಕ್ಷರೇ, ಸಂತಾಪ ಸೂಚನೆ ಮೇಲೆ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಹೇಳುವುದರ ಮುಖಾಂತರ
ಇವತ್ತು ಅನೇಕ ನಮ್ಮ ಮೇಟಿಯವರನ್ನು ಆದಿಯಾಗಿ ಅನೇಕ ಸಮಾಜದಲ್ಲಿ ಅತ್ಯುನ್ನತ ಸ್ಥಾನವನ್ನು ಹೊಂದಿರತಕ್ಕಂಥ ನಾಯಕರು ಅಗಲಿದ್ದಾರೆ. ಅವರೆಲ್ಲರಿಗೂ ಶ್ರದ್ಧಾಂಜಲಿ ಸಲ್ಲಿಸೋದ್ರ ಮುಖಾಂತರ ಇವತ್ತು ಸನ್ಮಾನ್ಯ ಮೇಟಿಯವರ ಬಗ್ಗೆ ಎರಡು ಮಾತು ನಾನು ಹೇಳಲೇಬೇಕಾಗ್ತದೆ. ಅವರೊಬ್ಬ ನಮ್ಮೆಲ್ಲರ ಸ್ನೇಹಜೀವಿಯಾಗಿದ್ದರು. ಅಜಾತ ಶತ್ರುವಾಗಿದ್ದ ಸನ್ಮಾನ್ಯ ಮುಖ್ಯಮಂತ್ರಿ ಹೇಳ್ದಂಗೆ ಯಾರನ್ನೂ ವೈರತ್ವ ಕಟ್ಕೊಂಡಿದ್ದರು. ಅವರು ಯಾರು ಅವರಿಗೆ ಅನ್ಯಾಯ ಮಾಡಿದ್ದಾರೆ ಅಂಥ ವೈರಿಗಳನ್ನು ಸಹಿತ ಅವ್ರ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ತಿದ್ರು ಅನ್ನುವಂಥ ಮಾತನ್ನು ಹೇಳಿ ಅದನ್ನು ರಾಜಕೀಯ ಚಾಣಕ್ಯನೂ ಆಗಿದ್ದರು. ಅವ್ರು ಯಾರ ಗುರಿ ಇಟ್ಟು ಹೊಡಿಬೇಕಂದ್ರೆ ನೇರವಾಗಿ ತಾವು ಹೊಡಿತಿದ್ದಿಲ್ಲ ಸರ್, ಇನ್ನೊಬ್ಬರ ಹೆಗಲ ಮೇಲೆ ಬಂದೂಕಿಟ್ಟು ಹೊಡಿತಿದ್ರು. ಅಷ್ಟು ರಾಜಕೀಯ ಚಾಣಾಕ್ಷಿದ್ರು ಅನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಇವತ್ತು ಹೆಚ್ಚು ವಿದ್ಯೆಯನ್ನು ಹೊಂದಿದ್ದರೂ ಸಹಿತ ರಾಜಕಾರಣದಲ್ಲಿ ಅತ್ಯಂತ ನಿಪುಣರಾಗಿದ್ದರು. ಮಂಡಳ ಪಂಚಾಯಿತಿಯ ಸದಸ್ಯತ್ವದಿಂದ ಲೋಕಸಭೆಯವರಿಗೆ ಹೋಗಿದ್ದಾರೆ ಅಂದರೆ ಅವರು ಹೆಚ್ಚು ಶಿಕ್ಷಣ ಹೊಂದಿದ್ದಿಲ್ಲ, ಹಿಂದಿ ಬರ್ತಿದ್ದಿಲ್ಲ, ಇಂಗ್ಲೀಷ್ ಬರ್ತಿದ್ದಿಲ್ಲ. ಆ ಸಂದರ್ಭದೊಳಗೆ ನಾನು ಕೇಳಿದೆ, ಅವರು ವಿರೋಧ ಮಂತ್ರಿ ಆಗಿದ್ದರು, ನಾನು ವಿರೋಧ ಪಕ್ಷದೊಳಗಿದ್ದೆ. ಯಾಕ್ರಿ ನೀವು ಯಾಕೆ ಹೋಗ್ತೀರಿ ಪಾರ್ಲಿಮೆಂಟಿಗೆ ಅಂದಾಗ, ಇಲ್ಲ ನಮ್ಮ ನಾಯಕರು ಸಿದ್ದರಾಮಯ್ಯನವರು ನನಗೆ ನಿಲ್ಲ ಅಂತ ಹೇಳಿದ್ರೆ ಅನಿವಾರ್ಯ ಇತ್ತು, ನನಗೆ ಬೇಡಾಗಿದ್ದರು ನಿಲ್ಲಬೇಕಾಗಿದೆ ಅನ್ನುವಂಥ ಮಾತನ್ನು ಒಂದು ಹೇಳಿದರು. ಇನ್ನೊಂದು ರಾಮಗ ಹನುಮ ಯಾವ ರೀತಿ ಭಾಳ ಭಕ್ತಿಯನ್ನು ಹೊಂದಿದ್ದ, ಅದೇ ರೀತಿಯೊಳಗೆ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಮೇಟಿಯವರು ಅಷ್ಟು ಶ್ರದ್ಧೆ ಭಕ್ತಿಯನ್ನು ಹೊಂದಿದ್ರು. ಇಲ್ಲ ಒಂದು ಮಾತು, BTD ಅಧ್ಯಕ್ಷ ಮಾಡಿದರು ಸಿದ್ದರಾಮಯ್ಯ ಸಾಹೇಬರು. ಅವಾಗ ನನಗೆ ಹಟ್ಟಿ ಚಿನ್ನದ ಕಂಪನಿ ಅಧ್ಯಕ್ಷ ಮಾಡಿದರು. ಅವಾಗ ನಾನು ಮೇಟಿಯವ್ರು ಕೇಳಿದೆ, ಯಾಕ್ರಿ ಇದನ್ಯಾಕೆ ಒಪ್ಕೋತೀರಿ, ಯಾವುದಾದ್ರು ರಾಜ್ಯ ಮಟ್ಟದ ಒಂದು ಸಮಿತಿ ಕೇಳಿದ್ರೆ ಸಾಹೇಬ್ರು ನಿಮಗೆ ಕೊಡ್ತಾರೆ. ಇಲ್ಲ, ಅವ್ರು ಏನು ಹೇಳ್ತಾರೆ ಅವ್ರು ಹೇಳಿದ್ದನ್ನು ನಾನು ನಡ್ಕೊಳ್ಳೋವ, ನಾನಾಗೆ ಕೇಳಕ್ಕೆ ಹೋಗೋದಿಲ್ಲ. ಅವ್ರು BTD ಮಾಡಂತ ಹೇಳಿದ್ದಾರೆ, BTD ಅಧ್ಯಕ್ಷ ಆಗ್ತೀನಿ ಅಂತ. ಅಷ್ಟು ಅವರಲ್ಲಿ ಶ್ರದ್ಧೆಯನ್ನು ಹೊಂದಿದ್ದರು, ಅವರ ಮಾತಿಗೆ ಗೌರವ ಇತ್ತು. ಕೊನೆಯವರೆಗೂ ಸಹಿತ ಅವರೊಂದು ಮಾತು ಹೇಳ್ತಿದ್ರು, ಸಿದ್ದರಾಮಯ್ಯನವ್ರು ಎಲ್ಲಿರ್ತಾರೆ ಅಲ್ಲಿ ನಾ ಇರ್ತೀನಿ, ನಮಗೆ ಪಕ್ಷ ಪಂಗಡಕ್ಕಿಂತಲೂ ಪಕ್ಷ ಮುಖ್ಯಿದ್ದರೂ ಸಹಿತ ಸಿದ್ದರಾಮಯ್ಯನವರು ಎಲ್ಲಿರ್ತಾರೆ ಅಲ್ಲಿರೋದು ನನ್ನ ಕರ್ತವ್ಯ ಧರ್ಮ ಅನ್ನುವಂಥ ಒಂದು ನಿಷ್ಠೆಯನ್ನು ನಮ್ಮ ಮುಖ್ಯಮಂತ್ರಿಗಳೇ ಹೊಂದಿದ್ರು ಅನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಇವತ್ತು ದೇವರಾಜರು ಅವ್ರ MLA ಇದ್ದಾಗ ನಾನು MLA ಇದ್ದೆ, ಶಿವಶರಣಪ್ಪಗೌಡರು MLA ಇದ್ದಾಗ ನಾವು ಅವ್ರು ಕೂಡ MLA ಇದ್ದೀವಿ. ಆಮೇಲೆ ಇವತ್ತು ಸಾಲುಮರದ ತಿಮ್ಮಕ್ಕನ ಬಗ್ಗೆ ಎಲ್ಲರೂ ಮಾತಾಡಲಿಕ್ಕೆ ಹೋಗೋದಿಲ್ಲ. ಅದು ಈ ಬರೀ ರಾಜ್ಯ ಅಲ್ಲ, ದೇಶ ಮಟ್ಟದೊಳಗೆ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಗೌರವ ತಂದು ಕೊಟ್ಟಂಥ ಶ್ರೇಯಸ್ಸು ಸಾಲುಮರದ ತಿಮ್ಮಕ್ಕನವ್ರದ್ದು ಅನ್ನುವಂಥ ಮಾತನ್ನು ಹೇಳಿ, ಭೈರಪ್ಪನವ್ರು ಅನೇಕ ಕಾದಂಬರಿ ಓದಿದ್ದೀನಿ ನಾನು. ಆದರೆ ಅವರು ಇವತ್ತಿಗೂ ಸಹಿತ ಅವ್ರ ಕಾದಂಬರಿಯಿಂದ ನನಗೆ ಪ್ರೀತಿ. ಆದರೆ ಅವ್ರ ವಿಚಾರಕ್ಕೆ ನಾನು ಕೆಲವು ವಿಚಾರಗಳಲ್ಲಿ ವೈಯಕ್ತಿಕವಾಗಿ ವಿರೋಧಿ ಆಗಿದ್ದೇನೆ ಅನ್ನುವಂಥ ಮಾತನ್ನು ಸಹಿತ ಹೇಳಿ ಇವತ್ತು ಇಷ್ಟು ಜನರ ಬಗ್ಗೆ ಮಾತನಾಡಲು ಸಂತಾಪ ಸೂಚನೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಸಿದ್ದು ಸವದಿ ನೆಕ್ಸ್ಟ್. ಫಾಸ್ಟ್ ಮಾನ್ಯ ಅಧ್ಯಕ್ಷರೇ, ತಾವು ತಂದ ಈ ಸಂತಾಪ ಸೂಚನೆಗೆ ಬೆಂಬಲ ವ್ಯಕ್ತಪಡಿಸುತ್ತಾ ಸನ್ಮಾನ್ಯ HY ಮೇಟಿ ಅವರು ನಮ್ಮ ಜಿಲ್ಲೆಯವರಾಗಿದ್ದರಿಂದ ಮತ್ತು ಅತ್ಯಂತ ಸಜ್ಜನ ಮತ್ತು ಮುಗ್ಧ ರಾಜಕಾರಣಿ, ಇಡೀ ಜಿಲ್ಲೆಗೆ ಮಾರ್ಗದರ್ಶನ ಮಾಡುವಂಥ ವ್ಯಕ್ತಿ ಬಗ್ಗೆ ಮಾತನಾಡಬೇಕು ಅನ್ನುವಂಥದ್ದು ದೃಷ್ಟಿಯಿಂದ ಇದ್ದಿದ್ದೀನಿ ನಾನು. ಅವರು ಪಕ್ಷ ಬೇರೆ ಇದ್ದರೂ ಸಹಿತ ನಮ್ಮದು ಅವ್ರದ್ದು ಆತ್ಮೀಯತೆ ಭಾಳ ಇತ್ತು. ನಮ್ಮ ಹಿರಿಯರಂತೆ ನಾವೇನು ಹೇಳಿದ್ದವರು ಶಿರಸಾವಹಿಸಿ ಪಾಲಿಸುವಂಥ, ಅದನ್ನು ಮಾಡಿಕೊಡುವಂಥ ಕೆಲಸವನ್ನು ಮೇಟಿಯವರು ಮಾಡ್ತಾಯಿದ್ದರು. ಅವ್ರಿಗೆ ಯಾವುದೇ ಜಿಲ್ಲೆ ಒಳಗೆ ಪಕ್ಷ ಬಿಟ್ಟು ಸಂಘ ಸಂಸ್ಥೆಗಳೇ DCC ಬ್ಯಾಂಕ್ ಆಗಲಿ, ಅಪೆಕ್ಸ್ ಬ್ಯಾಂಕ್ ಆಗಲಿ, KMF ಆಗಲಿ ಚುನಾವಣೆಗಳು ಬಂದ್ರೆ ನೇರವಾಗಿ ನಾನು ಕೂಡ ಮಾತನಾಡಿ ಈ ರೀತಿ ಮಾಡೋಣ ಒಳ್ಳೆಯದಾಕತ್ತೆ ಅನ್ನುವಂಥದ್ದು ಸಲಹೆಗಳನ್ನು ಕೊಡುವಂಥ ಕೆಲಸ ಮಾಡ್ತಿದ್ದೆ. ಒಂದು 2-3 ಸಲ ಅವ್ರು ಹೇಳಿದಂಗೆ ನಾವು ಮಾಡಿದ್ದೀವಿ. ನನಗೂ ಸಹಿತ ಈಗ ನಮ್ಮ ಮೆಜಾರಿಟಿ ಇರದೇ ಇದ್ದರೂ ಸಹಿತ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕನಾಗಿ ಕಳಿಸಲಿಕ್ಕೆ ಮೇಟಿಯವರ ಒಂದು ಕೊಡುಗೆ ಬಹಳ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಆ ಕಾರಣಕ್ಕಾಗಿ ಅಂಥ ಹಿರಿತನ ವ್ಯಕ್ತಿಯನ್ನು
ಸಜ್ಜನ ವ್ಯಕ್ತಿಯನ್ನು ನಾವು ಕಳ್ಕೊಂಡು ನಮ್ಮ ಜಿಲ್ಲೆ ತಬ್ಬಲಿಯಾಗಿದೆ. ಆ ಸ್ಥಾನದಲ್ಲಿ ಮತ್ತೊಮ್ಮೆ ಮೇಟಿಯವ್ರನ್ನೇ ಹುಟ್ಟಿ ಬಂದು ಈ ಜಿಲ್ಲೆಯ ಅಭಿವೃದ್ಧಿಗೆ ಮಾರ್ಗದರ್ಶನ ಮಾಡಬೇಕು ಅನ್ನುವಂಥ ಅಪೇಕ್ಷೆ ಸಹಿತ ನಾನು ವ್ಯಕ್ತಪಡಿಸ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅನೇಕ 4 ಬಾರಿ ಶಾಸಕರಾಗಿ, ಸಂಸದರಾಗಿ, ಮಂತ್ರಿಗಳಾಗಿ ಆದರೂ ಸಹಿತ ಅವರಿಗೆ ಹಮ್ಮು ಬಿಮ್ಮು ಯಾವುದೇ ಇರಲಿಲ್ಲ. ತಾವು ಹೇಗೆ ಮೊದಲಿದ್ದರು ಅದೇ ತೆರನಾಗಿ ಮುಂದುವರಿತಿದ್ದರು. ಅದೇ ಪ್ರಕಾರ ಅವರ ಆತ್ಮಕ್ಕೆ, ಅವರೆಲ್ಲ ಅಭಿಮಾನಿಗಳಿಗೆ, ಅವರ ಕುಟುಂಬಸ್ಥರಿಗೆ ಅವರ ಅಗಲಿಕೆಯ ದುಃಖವನ್ನು ತಡೆದುಕೊಳ್ಳುವಂಥ ಶಕ್ತಿ ಆ ಭಗವಂತ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ, ಅದೇ ಪ್ರಕಾರ ನಾನು ಹೆಚ್ಚಿಗೆ ಹೇಳಂಗಿಲ್ಲ, ಸಾಲುಮರದ ತಿಮ್ಮಕ್ಕನ ಬಗ್ಗೆ ಸಾಕಷ್ಟು ಮಾತನಾಡಿದ್ದಾರೆ. ನಮಗೊಂದು ಆದರ್ಶ, ಅನೇಕ ಅರಣ್ಯ ನಾಶ ಮಾಡೋರಿಗೆ ಸಾಲುಮರದ ತಿಮ್ಮಕ್ಕನ ಆದರ್ಶವಾಗಿಟ್ಟುಕೊಂಡು ಅರಣ್ಯ ಬೆಳೆಸುವಂಥ ಕೆಲಸ ಮಾಡಲಿಕ್ಕೆ ಅದೊಂದು ಪ್ರೇರಣೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ನಾವು ಒಂದೇ ಒಂದು ಸಲಹೆ ಅಂದ್ರೆ, ಈ ನಮಗೆ ಎಲ್ಲ ವಿಧಾನಸಭಾ ಕ್ಷೇತ್ರ ವೈಸ್ ಅರಣ್ಯದಲ್ಲಿ ಟ್ರೀ ಪಾರ್ಕ್ ಸರ್ಕಾರ ಮಂಜೂರು ಮಾಡ್ತಾವೆ. ಆ ಟ್ರೀ ಪಾರ್ಕಿಗೂ ಸಹಿತ ಸಾಲುಮರದ ತಿಮ್ಮಕ್ಕ ಟ್ರೀ ಪಾರ್ಕ್ ಇಟ್ಟರೆ ಒಳ್ಳೆಯದಾಕೈತೆ ಅನ್ನೋಂಥದ್ದನ್ನು ನನ್ನ ಕಲ್ಪನೆ. ಮತ್ತು ಭಾಳ ಪಂಡಿತರು ಮಾತ್ರ ಮೇಲಕ್ಕೆ ಹೋಗ್ತಾರ, ಅಚೀವ್ಮೆಂಟ್ ಮಾಡ್ತಾರ ಅಂತಿಲ್ಲ. ನಮ್ಮ ಮೇಟಿ ಅವ್ರನ್ನ, HY ಮೇಟಿ ಅವ್ರನ್ನ, ಸಾಲುಮರದ ತಿಮ್ಮಕ್ಕನ್ನು ನಾವು ನೋಡಿದ್ರೆ ಅವರ ಸಾಮಾಜಿಕ ಕಳಕಳಿಯಿಂದಲೂ ಸಹಿತ ಉನ್ನತ ಮಟ್ಟಕ್ಕೆ ಏರ್ತಾರೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ, ಮತ್ತೊಮ್ಮೆ ತಾವು ತಂದಿರತಕ್ಕಂಥ ಸಂತಾಪ ಸೂಚಕಕ್ಕೆ ಅವರೆಲ್ಲ ಮಾನ್ಯರಿಗೂ ಸಹಿತ ಸಂತಾಪ ವ್ಯಕ್ತಪಡಿಸಿ ನನ್ನ MT ಕೃಷ್ಣಪ್ಪ. ನೆಕ್ಸ್ಟ್ ಅಪ್ಪಾಜಿ. ಸಂಕ್ಷಿಪ್ತವಾಗಿ ಬೇಗ ಫಾಸ್ಟ್ ಮಾಡಿ. ಏನು ಸಂತಾಪ ಸೂಚನೆಯನ್ನು ತಾವು ತಂದಿದ್ದೀರಾ, ಸ್ವಾಗತವನ್ನು ಬಯಸ್ತಾ, HY ಮೇಟಿಯವ್ರ ಬಗ್ಗೆ ಈಗಾಗಲೇ ಭಾಳ ಜನ ಮಾತಾಡಿದ್ದಾರೆ. ಆದರೆ ಆ ಮನುಷ್ಯ ಭಾಳ ಸಜ್ಜನಿಕೆ ವ್ಯಕ್ತಿ. ಈವನ್ ಸಚಿವರಾಗಿದ್ದರೂ ಸಹ ನಾನು ಸಚಿವ ಅನ್ನೋಂಥ ಈಗೋಯಿಸಮ್ ಅವ್ರಿಗೆ ಇರಲಿಲ್ಲ. ಎಲ್ಲ ಪಕ್ಷದವರ ಶಾಸಕರ ಜೊತೆ, ಸ್ನೇಹಿತರ ಜೊತೆ ಭಾಳ ವಿಶ್ವಾಸದಿಂದ ಅವರು ಕೆಲಸ ಮಾಡ್ತಿದ್ರು. ನಿಜವಾಗಿ ಅವರು ಅಂಬೇಡ್ಕರ್ ಸಂವಿಧಾನದಲ್ಲಿ ಏನು ಅವಕಾಶ ಸಿಕ್ಕಿದೆ, ಒಬ್ಬ ಸಣ್ಣ ವ್ಯಕ್ತಿನೂ ಸಹ ಪಾರ್ಲಿಮೆಂಟಲ್ಲಿ ಹೋಗಿ ನಿಲ್ಲುವಂಥ ಅವಕಾಶವನ್ನು ಏನು ಅಂಬೇಡ್ಕರ್ ಅವರು ಕಲ್ಪಿಸಿಕೊಟ್ಟಿದ್ದಾರೆ, ಆ ನಿಟ್ಟಿನಲ್ಲಿ ಸನ್ಮಾನ್ಯ ಮೇಟಿಯವರು ಸಹ ಪಾರ್ಲಿಮೆಂಟ್ ಸದಸ್ಯರಾಗಿ, ಸಚಿವರಾಗಿ, ಶಾಸಕರಾಗಿ ಎಲ್ಲರ ಪ್ರೀತಿಯಲ್ಲ. ನಾವು ವಿರೋಧ ಪಕ್ಷವರು, ಆಡಳಿತ ಪಕ್ಷವರಿಂದ ಡಿಸ್ಕ್ರಿಮಿನೇಟ್ ಎಂದು ಮಾಡಿದವರಲ್ಲ, ಎಲ್ಲರೂ ಸಹ ಭಾಳ ಪ್ರೀತಿಯಿಂದ ಕರೆದು ವಿಶ್ವಾಸದಲ್ಲಿ ಅವ್ರ ಕೈಲಾಗೋ ಕೆಲಸನ ಮಾಡಿಕೊಟ್ಟಿದ್ದಾರೆ. ನಿಜವಾಗಿ ಅವ್ರ ಸೇವೆನ ಕಳೆದ ಸೆಷನ್ನಲ್ಲಿ ವಿಧಾನಸಭೆ ನಾವೆಲ್ಲ ಜೊತೆಯಲ್ಲಿ ಇದ್ವಿ. ದುರಂತ ಈ ಸರಿ ಅವ್ರ ಜೊತೆ ನಾವು ಅಗಲಿದ್ದಾರೆ. ಪಾಪ ಅವರು ನೋವಾಗ್ತದೆ. ಮನುಷ್ಯ ಯಾವತ್ತು ಏನು ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಸನ್ಮಾನ್ಯ ಮೇಟಿಯವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಬಂಧುಗಳಿಗೆ, ಅವರ ಫಾಲೋಯರ್ಸ್ಗೆ, ಅವ್ರ ಕಾರ್ಯಕರ್ತರಿಗೆ ಒಂದು ನೆಮ್ಮದಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಭಗವಂತನ ಪ್ರಾರ್ಥನೆ ಮಾಡ್ತಾ, ದೇವರಾಜು 2004ರಲ್ಲಿ ನಾವೆಲ್ಲ ಒಟ್ಟಿಗೆ MLA ಆಗಿದ್ವಿ, ಜೊತೆಲೇ ಇದ್ವಿ. ಸ್ವಲ್ಪ ಗಟ್ಟಿತನ ಮನುಷ್ಯ, ಆದರೆ ಒಳ್ಳೆಯ ಮನಸ್ಸು. HK ಪಾಟೀಲ್ ಹೇಳಿದಾಗೆ ಒಳ್ಳೆಯ ಮನಸ್ಸುಳ್ಳ ವ್ಯಕ್ತಿಯಾಗಿದ್ದ. ಅದು ಗಟ್ಟಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು. KSRTC ಚೇರ್ಮನ್ ಆಗಿದ್ರು, ಸ್ಲಮ್ ಬೋರ್ಡ್ ಚೇರ್ಮನ್ ಆಗಿದ್ದರು. ಅವರು ಸಹ ಒಳ್ಳೆ ತಂದಲ್ಲಿ ಯಾರೇ ವಿರೋಧ ಪಕ್ಷ, ಆಡಳಿತ ಪಕ್ಷ ಅಂತ ಅವರು ಡಿಸ್ಕ್ರಿಮಿನೇಟ್ ಮಾಡಿದಾರಲ್ಲ, ಎಲ್ಲರೂ ಸಹ ಪ್ರೀತಿಯಿಂದ ಮಾತಾಡಿಸಿ ಅವ್ರ ಕೈಲಾದ ಸೇವೆಯನ್ನು ಮಾಡಿದ್ದಾರೆ. ಶಿವಶರಣಪ್ಪ ಪಾಟೀಲ್ ಅವರು ನಮಗೆ ಪರಿಚಯ ಇಲ್ಲ, ಆದರೂ ಸಹ ಈ ಸಂದರ್ಭದಲ್ಲಿ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ, ಸಾಲುಮರದ ತಿಮ್ಮಕ್ಕನ ಬಗ್ಗೆ ನಾವೆಲ್ಲರೂ ಮಾತಾಡಿದ್ವಿ. ಬಹುಶಃ ಮಕ್ಕಳು ಮೊಮ್ಮಕ್ಕಳು ಇದ್ದಿದ್ರೆ ಜಮೀನಿಗೆ ಆಸ್ತಿ ಪಾಸ್ತಿ ಕೇಳೋರು, ಆ ಯಮ್ಮನಿಗೆ ಅದಿಲ್ಲ. ಅವರು ಇವತ್ತು ಸಹ ಸಾಲುಮರನ ಬೆಳೆಸಿ ಸುಮಾರು 404 ಕಿಲೋಮೀಟ್ರ್ ಕುದೂರು ಮತ್ತು ಉಳಿಕಲ್ ನಡುವೆ, ಮಾಗಡಿ ತಾಲೂಕು ಕುದೂರು ಮತ್ತು ಉಳಿಕಲ್ ನಡುವೆ 4 ಕಿಲೋಮೀಟ್ರ್ ಇದೆ. ಅದರ ವ್ಯಾಪ್ತಿನಲ್ಲಿ 4 ಕಿಲೋಮೀಟ್ರ್ ಬಿಂದಿಗೆಯಲ್ಲೇ ನೀರು ತಂದಾಕಿ ಗಿಡ ಸಾಕಿದ್ದಾರೆ ಅಂದರೆ ನಾವು ನಿಜವಾಗಿಯೂ ಅವರ ಆ ಯಮ್ಮನ ವೃಕ್ಷ ದೇವತೆ ಅಂತ ಏನು ಇವತ್ತು ಅವಾರ್ಡ್ ಕೊಟ್ಟಿದ್ದಾರೆ, ಆಕೆ ಅರ್ಹತೆ ಇದೆ ಅಂತ ಈ ಸಂದರ್ಭ ಹೇಳಕ್ಕೆ ಬಯಸ್ತಾರೆ. ಇವತ್ತೇನು ಮರ ಹಾಕಿದ್ದಾರೆ, ಅಲ್ಲಿ ದನ ಕಾಯೋರು, ಕುರಿ ಕಾಯೋರು ಹೋಗಿ ನೆರಳ ಕೂತ್ಕೊತಾರೆ. ಈಗ ಖುಷಿ ಪಡ್ತಾರೆ, ಯಾರೋ ನನ್ನ ತಾಯಿ, ಯಾರೋ ಪುಣ್ಯಾತ್ಮಗಳು ಮರ ಹಾಕಿದ್ರು ಅಂತ ಆ ನೆರಳಲ್ಲಿ ಹಾಲು ಕಾಯಕ್ಕೆ ಹೋಗೋರು.
ಅದೇ ರೀತಿ ಸೀಸನಲ್ಲಿ ಹಣ್ಣು ಬೀಳ್ತವೆ, ಹಣ್ಣನ್ನು ತಿಂದು ಖುಷಿ ಪಡ್ತಾರೆ. ನಾವಷ್ಟೇ ಅಲ್ಲ, ಅಕ್ಕಿ ಪಶುಗಳು ಸಹ ತಿಂತವೆ. ಹಾಗಾಗಿ ಅವ್ರ ಸೇವೆಯನ್ನು ಅನ್ಯನ್ನ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ, ಜಪಾನ್ ದೇಶದಲ್ಲಿ ಸಾಕಂಡು ಕ್ಯಾಂಟೀನ್ ಕೊಡ್ತಾರೆ ಈ ಪರಿಸರನ ಉಳಿಸ್ಲಿಕ್ಕೋಸ್ಕರ, ನಮ್ಮ ರಾಷ್ಟ್ರಕ್ಕೂ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತೇನು ಆ ಯಮ್ಮನ ಕೊಡುಗೆ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಏನು ತೀರ್ಮಾನ ಮಾಡಿದ್ದಾರೆ, ಆ ಯಮ್ಮನ ಒಂದು ಅವಾರ್ಡ್ ಕೊಡ್ಬೇಕು ಅವ್ರ ಹೆಸರಲ್ಲಿ, ನಿಜವಾಗಿಯೂ ನಾನು ಸ್ವಾಗತಿಸ್ತೇನೆ. ಇದು ಬೇಕು. ಕಾರಣ ಅಂದರೆ ನಾವು ಜನಗಳನ್ನು ನಾವೆಲ್ಲ ಬಿಟ್ಟು ಹೋಗ್ತೀವಿ, ಯಾರು ಒತ್ಕೊಂಡು ಹೋಗಲ್ಲ. ಸಾಲುಮರ ತಿಮ್ಮಕ್ಕ ನಮ್ಮನ್ನು ಅಗಲಿದ್ರು ಅವ್ರ ಸೇವೆ ನೆನಪಲ್ಲಿದೆ. ಅವ್ರು ಹಾಕಿರೋ ವೃಕ್ಷ ಮರ ಗಿಡ ಇವತ್ತು ಉಳಿದಿವೆ, ಪಕ್ಷಿ ಎಲ್ಲ ಹಣ್ಣು ತಿಂತವೆ, ಜನ ನೆರಳಲ್ಲಿ ಮಲಗ್ತಾರೆ. ಹಾಗಾಗಿ ಅದು ಶಾಶ್ವತವಾಗಿರುವಂಥ ಒಂದು ಕಾರ್ಯಕ್ರಮ ಆ ತಾಯಿ ಮಾಡಿದ್ದಾರೆ. ಅವರಿಗೆ ನಿಜವಾಗಿಯೂ ಆ ಯಮ್ಮನಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ, ಅನೇಕ ಅವಾರ್ಡ್ ಬಂದಿದೆ. ಆ ಅವಾರ್ಡ್ಗಳೆಲ್ಲ ಆ ಯಮ್ಮನ ಅರ್ಹತೆ ಇದೆ, ಅದು ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಮಿಗಿಲಾಗಿ ಅವ್ರ ಮರ, ಆ ನೆರಳು, ಆ ಹಣ್ಣು ಇವತ್ತು ಸುಮಾರು 100 ವರ್ಷ ಶಾಶ್ವತ ಇರ್ತವೆ ಅಂತ ಹೇಳ್ತಾ, ಆ ಯಮ್ಮನಿಗೆ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಸ್.ಎಲ್. ಭೈರಪ್ಪನವರು ಅವರು ಅನೇಕ ಹಾಸನ ಜಿಲ್ಲೆ ಸಂದೇಶಿವರ ಅಂತ ಒಂದು ಸಣ್ಣ ಗ್ರಾಮದಲ್ಲಿ ಹುಡ್ತವ್ರು. ಅವರು ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿನ ಕಳ್ಕೊಂಡಂಥವ್ರು. ಒಂದು ಇತಿಹಾಸ ಇದೆ. ಅವ್ರ ಅಣ್ಣ ತೀರ್ಕೊಂಡಾಗ ಶವ ಸಂಸ್ಕಾರಕ್ಕೂ ಜನ ಬರಲ್ಲ, ಗಾಡಿ ಮೇಲೆ ಹೊತ್ಕೊಂಡು ಹೋಗಿ ಪಾಪ ಶವ ಸಂಸ್ಕಾರ ಮಾಡಿದಂಥ ಇತಿಹಾಸ ಇವತ್ತಿದೆ. ಆ ವ್ಯಕ್ತಿ ಓದಿ ಮೈಸೂರಿನಲ್ಲಿ ಪದವಿ ತಗೊಂಡು ಈ ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು ಭಾಳ ಇತಿಹಾಸ. ಅವರು ಇವತ್ತೇನು ಬಾನು ಮುಸ್ತಾಫ್ ಬೂಕರ್ ಪ್ರಶಸ್ತಿಯನ್ನು ವಿಜೇತ ಯಮ್ಮ ಇದ್ದಾರಲ್ಲ, ಆ ಯಮ್ಮನ ಮನೆಯಲ್ಲಿ ಒಂದು ವಾರ ಇರ್ತಾರೆ ಪಾಪ ಯಮ್ಮ. ಆ ಯಪ್ಪ ಅವರು ನಾನ್ ವೆಜ್ಜು ಎಲ್ಲ ಫ್ರಿಜ್ಜೆಲ್ಲ ಖಾಲಿ ಮಾಡಿಸಿ ವೆಜಿಟೇರಿಯನ್ ಸೊಪ್ಪು ತರಕಾರಿ ತುಂಬಿಸಿ ಒಂದು ವಾರ ಆ ಯಮ್ಮನ ಕೈಯಲ್ಲಿ ಊಟ ಮಾಡ್ತಾರೆ ಅವರು. ಕಾರಣ ಆ ಸಂಸ್ಕೃತಿ ಬಗ್ಗೆ ಅವರು ಕವನ ಬರಿಬೇಕಾಗಿತ್ತು. ಒಂದು ವಾರ ಆ ಯಮ್ಮನ ಬಳಿದ್ದು ವಾಸ ಮಾಡಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದಂಥ ವ್ಯಕ್ತಿ. ಜೊತೆಗೆ ಅವರಲ್ಲಿ ಎಂಥ ಒಳ್ಳೆತನ ಅಂದರೆ, ಸಮಾಜ ಬೆಳಿಬೇಕು, ನನ್ನಂತೆ ಬೇರೆ ಮಕ್ಕಳು ಆಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ಗ್ರಂಥಾಲಯನ ಓಪನ್ ಮಾಡ್ತಾರೆ. ಆ ಸ್ವಂತ ಊರಿನಲ್ಲಿ ಸಂತೇಶಿವರ ಗ್ರಾಮದಲ್ಲಿ ಒಂದು ಗ್ರಂಥಾಲಯನ ಓಪನ್ ಮಾಡಿ ಮಕ್ಕಳಿಗೆಲ್ಲ ಹೇಳ್ತಾರೆ, ಮನೆ ಮನೆಗೆ ಹೋಗಿ ಹೇಳ್ತಾರೆ, ಓದ್ರಪ್ಪ ಮುಂದೆ ಓದಿ ಅಂತ ಒಳ್ಳೆ ವ್ಯಕ್ತಿತ್ವವನ್ನು ಗಳಿಸ್ಕೊಂಡಿದ್ದಂಥ ಸನ್ಮಾನ್ಯ ಭೈರಪ್ಪನವ್ರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಏನಾಗ್ತದೆ ಬದುಕು ಅಂದರೆ, ಮಕ್ಕಳು ಬೇಕು, ಗಂಡು ಮಕ್ಕಳು ಬೇಕು, ಹೆಣ್ಮಕ್ಳು ಬೇಕು ಅಂತ ನಾವು ಹೇಳ್ತೀವಿ. ಇದು ಸಮಾಜದ ವೃತ್ತಿ. ಆದರೆ ಕೊನೆಗೆ ಅವ್ರು ಎಲ್ಲಿರ್ತಾರೆ? ವಿಶ್ವೇಶ್ವರಯ್ಯ ಭಟ್ ನಮ್ಮ ಮುಖ್ಯಮಂತ್ರಿ ಹೇಳಿದ್ರ ಅದೆಂಥದ್ದು ಪೇಪರು, ವಿಶ್ವವಾಣಿ ಪೇಪರ್, ಅವ್ರ ಮನೆ ಒಳಗೆ ಜೀವನ ಮಾಡ್ತಾರೆ ಲಾಸ್ಟ್ ಕೊನೆದು. ಹಾಗಾಗಿ ಎಲ್ಲೋ ಒಂದು ಕಡೆ ನಾವು ನೆನ್ಕೋಬೇಕಾದ್ರೆ ಸಾಲುಮರ ತಿಮ್ಮಕ್ಕ ನೆನ್ಕೊಂಡ್ರೆ ಖುಷಿಯಾಗುತ್ತೆ. ಇವ್ರ ಬದುಕಿಗೂ ಅವ್ರಿಗೂ ಬದುಕು ಅಜಗಜಾಂತರ ವ್ಯತ್ಯಾಸ. ಮಕ್ಕಳಿದ್ದು ಇಲ್ದಂಗೆ ಆಯಿತು. ಆಯಮ್ಮ ಮಕ್ಕಳಿದ್ದು ಸಹ ಮನಸ್ಸಾಕಿ ಮಕ್ಕಳನ್ನ ಸಾಕಿ ಬೆಳೆಸ್ತೇವೆ. ಈ ರೀತಿ ಜೀವನದಲ್ಲಿ ಭಾಳ ವಿಶೇಷವಾಗಿ ಬಂದಂಥ ಭೈರಪ್ಪನವರ ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, MS ಉಮೇಶ್ ಯಾವುದೇ ಚಿತ್ರದಲ್ಲಿ ಡಿಶ್ಯುಮ್ ಹೊಡೆದಾಟಗಳು ಇರ್ತವೆ, ಆದರೆ ಹಾಸ್ಯ ಇದ್ದರೆ ಆ ಫಿಲಮ್ ಆಗೋದಿಲ್ಲ. ಹಾಸ್ಯ ಇದ್ದರೆ ಫಿಲಮ್ ನೆಮ್ಮದಿ ತರ್ತಕ್ಕಂಥದ್ದು, ನಮಗೆ ಮನೋರಂಜನೆ ಕೊಡ್ತಕ್ಕಂಥದ್ದು. ಆ ನಿಟ್ಟಿನ ಹಿಂದೆ ನಮ್ಮ ನರಸಿಂಹರಾಜವರಿದ್ದರು, ನಮ್ಮ ತಿಪ್ಟೂರು ತಾಲೂಕಿನವ್ರೆ, ನಮ್ಮ ಜಿಲ್ಲೆಯವರೇ. ಅವರು ತದನಂತರ ಬಾಲಕೃಷ್ಣ ಅವ್ರು ಬಂದರು ಭಾಳ ಚೆನ್ನಾಗಿ. ಅದಾದ ನಂತರ ಸನ್ಮಾನ್ಯ ಉಮೇಶ್ ಅವರು ಬಂದಿದ್ದಾರೆ. ಇವರು ಹಾಸ್ಯ ನಟ ನಿಜವಾಗಿಯೂ ಜನಮನದಲ್ಲಿ ಉಳಿದಿದೆ. ಇವತ್ತು ಅವ್ರು ನಮ್ಮನ್ನು ಅಗಲಿರ್ಬೋದು, ಏನು ಕ್ಯಾನ್ಸರ್ ತುತ್ತಾಗಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಕಾರಣ ಏನು ಅಂದರೆ, ಸ್ನಾನ ಮಾಡುವಾಗ ಜಾರು ಬಿದ್ದು ಅದನ್ನು ಎಲ್ಲಿ ತೋರಿಸುವಾಗ ಡಾಕ್ಟ್ರು ಕ್ಯಾನ್ಸರ್ ಆಗಿದೆ ಹೇಳಿದ್ದಾರೆ. ಅಟ್ ದಿ ಏಜ್ ಆಫ್ 80 ಪರವಾಗಿಲ್ಲ. ಆದರೂ ಸಹ ಅವ್ರು ಕೊಟ್ಟಂಥ ಹಾಸ್ಯ ಕಲಾ ಇನ್ನು ನಮ್ಮೆಲ್ಲರ ಜಲಮಾನ ಮನಸ್ಸಿನಲ್ಲಿ ಉಳಿದಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಾವೆಲ್ಲರಿಗೂ ಸಹ ಭಗವಂತ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು ಮಾತಾಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ,
ತಾವು ತಂದಂಥ ಈ ಸಂತಾಪ ಸೂಚನೆಗೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಮೊದಲೇ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮೊದಲನೇದಾಗಿ ಬಹಳ ಆತ್ಮೀಯರು ನಮ್ಮ ಸದನದ ಸದಸ್ಯರಾದಂಥ ಶ್ರೀ ಹುಲ್ಲಪ್ಪ ಯಮನಪ್ಪ ಮೇಟಿಯವರು, ನನ್ನ ಪಕ್ಕದ ಮತಕ್ಷೇತ್ರದವರು, ನನ್ನ ಮತಕ್ಷೇತ್ರಕ್ಕೆ ಭಾಳಷ್ಟು ಸಂಬಂಧ ಇರತಕ್ಕಂಥವ್ರು. ನಾನು ಚಿಕ್ಕವನಿದ್ದಾಗಿನಿಂದ ಕೂಡ ಅವ್ರನ್ನ ನೋಡಿದ್ದೇನೆ. ಅವರು ಅನೇಕ ಸಲ ನನಗೆ ಹೇಳ್ತಾ ಇದ್ದರು, ಅವರ ಜೀವನದ ಬಗ್ಗೆ ಹೇಗೆ ಬೆಳೆದು ಬಂದರು ಅಂತ ಹೇಳ್ತಾ ಇದ್ದರು. ನಮ್ಮ ಗ್ರಾಮಕ್ಕೆ ಬಂದು ವಾಸ್ತವ್ಯ ಇರ್ತಿದ್ರಂತೆ ಅವರು. ಯಾಕೆ ಇರ್ತಿದ್ರು ಅಂದರೆ ಆಗ ಕುರಿ ಸಾಕಲಿಕ್ಕೆ ಬರ್ತಿದ್ರು, ಕುರಿ ಸಾಕಾಣಿಕೆ ಮಾಡ್ತಿದ್ರು. ಅಲ್ಲಿ ಜಾಲಿಯನ್ ಮೇಯಿಸ್ಲಿಕ್ಕೆ, ಅಡವಿ ಮೇಯಿಸ್ಲಿಕ್ಕೆ ಬರ್ತಿದ್ರಂತೆ. ಆವಾಗಿಂದ ಸಂಬಂಧ. ಅಷ್ಟು ಕುರಿಯನ್ನು ಕಾದವರು ಕೂಡ ಅವರು. ತದನಂತರ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಜನಬೆಂಬಲದಿಂದ ರಾಜಕಾರಣಕ್ಕೆ ಪ್ರವೇಶ ಆದರು, ಪಂಚಾಯಿತಿ ಅಧ್ಯಕ್ಷರಾದರು. ಹಾಗೆ ಮೇಲಕ್ಕೆ ಎತ್ತರ ಹೋದರು. ಅವ್ರಿಗೆ ಒಂದು ಮಾತನ್ನು ಹೇಳಬೇಕಂದ್ರೆ, ನಮ್ಮಲ್ಲಿ ಮೇಟಿ ಕಟ್ಟಿಗೆ ಅಂತ ಹೇಳ್ತೀವಿ. ಮೇಟಿ ಕಟ್ಟಿಗೆ ಅಂದರೆ ನಾವು ಮೊದಲು ಮಾಡ್ತಿದ್ದೀವಿ, ಈಗ ಯಾರೂ ಮೇಟಿ ಕಟ್ಟಿಗೆ ಇಲ್ಲ, ಹಂತಿ ಉಡ್ತಿದ್ವಿ. ಆ ಕಟ್ಟಿಗೆ ಹಾಕಿ ಎಲ್ಲ ಹಸುಗಳನ್ನು ಅದಕ್ಕೆ ಕಟ್ಟಿ ಮೆದೆ ಮೇಲೆ ಸುತ್ತ ಹಾಕ್ಸೋದು. ಆ ಕಟ್ಟಿಗೆಗೆ ನಾವು ಮೇಟಿ ಕಟ್ಟಿಗೆ ಅಂತಿದ್ರು. ಎಲ್ಲರನ್ನೂ ಒಟ್ಟಿಗೆ ಹಿಡಿತಕ್ಕಂಥ ಶಕ್ತಿ ಇರುವಂಥವು. ನಿಜವಾಗಿಯೂ ಮೇಟಿಗೆ, ಆ ಮೇಟಿ ಅನ್ನುವಂಥ ಹೆಸರೇನಿದೆಯಲ್ಲ, ಅದು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದಾಗಿತ್ತು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ವಿದ್ಯಾರ್ಥಿಯನ್ನು ನೋಡ್ದೇನೆ ಅವರು ಬಹಳ ಎತ್ತರ ಮಟ್ಟಕ್ಕೆ ಬೆಳೆದಿದ್ದನ್ನು ಈಗ ಎಲ್ಲರೂ ಪ್ರಶಂಸೆಯನ್ನು ಮಾಡಿದ್ದಾರೆ. ಬಹಳ ಸರಳ ಜೀವಿ. ಅವರಲ್ಲಿ ನಾನು ನೋಡಿದಂಥದ್ದಂದರೆ, ಅವರಲ್ಲಿ ಜಾತೀಯತೆ ಅನ್ನುವಂಥ ಮನೋಭಾವನೆ ಅವರನ್ನು ಇಷ್ಟೊಂದು ಮೇಲಕ್ಕೆ ಎತ್ತಿದಂಥದ್ದು ಅಂತ ನನ್ನ ಭಾವನೆ. ನನ್ನ ಪಕ್ಷ ಬೇರೆ, ಅವ್ರ ಪಕ್ಷ ಬೇರೆ ಇದ್ದಂಥ ಸಂದರ್ಭದಲ್ಲಿ ಕೂಡ, ನಮ್ಮ ಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ಒಟ್ಟಿಗೆ ಬಂದಿವಿ 1989ನಲ್ಲಿ. ಏನೇ ಕೆಲಸ ಬಂದರೂ ಕೂಡ, ಅಥವಾ ಏನೇ ಆಗಿದರೂ ಕೂಡ ಬಂದು ಭಾಳ ಪರಸ್ಪರ ವಿನಯತೆಯಿಂದ ಎಲ್ಲರನ್ನೂ ಕುಂದಿರಿಸ್ಕೊಂಡು ಮಾತನಾಡಿ ಕೆಲಸ ಮಾಡ್ತಕ್ಕಂಥವ್ರು. ಪಕ್ಷಾತೀತವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದರು. ಹೇಳಿದ್ರಲ್ಲ, ಈಗ ಸಿದ್ದರಾಮಯ್ಯನವರ ಹನುಮನಂತೆ ಇರತಕ್ಕಂಥ ನಿಷ್ಠೆ, ಶ್ರದ್ಧೆ ಇರತಕ್ಕಂಥ ಒಬ್ಬ ವ್ಯಕ್ತಿ ಯಾರು ಇದ್ರದು ಮೇಟಿಯವರಾಗಿದ್ದರು ಅನ್ನುವಂಥ ಮಾತನ್ನು. ಅವರಿಗೆ ಪಕ್ಷ ಮುಖ್ಯವಾಗಿರಲಿಲ್ಲ, ಅವರಿಗೆ ಜನಬೆಂಬಲ ಬಹಳ ಮುಖ್ಯ ಆಗಿತ್ತು. ಮತ್ತು ಯಾರನ್ನ ನಂಬ್ತಿದ್ರೋ ಅವ್ರ ಜೊತೆ ಗಟ್ಟಿಯಾಗಿ ಉಳಿತಿದ್ರು. ಇದು ಅವರಲ್ಲಿ ಇರ್ತಕ್ಕಂಥ ಗುಣ. ಅವ್ರ ಮನೆಯಲ್ಲಿ ಇವತ್ತು ಕೂಡ, ಅವ್ರು ಇರುವವರೆಗೂ ಕೂಡ ದಾಸೋಹ ನಡೀತಿತ್ತು. ಅವ್ರ ಮನೆಗೆ ಯಾರೇ ಅತಿಥಿಗಳಾಗಲಿ ಅವ್ರಿಗೆ ಊಟ ಪ್ರಸಾದವನ್ನು ಮಾಡಿಸಿ, ಅವ್ರ ಕೆಲಸವನ್ನು ಮಾಡಿಸಿ, ಹಳ್ಳಿಯಲ್ಲಿ ಪ್ರತಿನಿತ್ಯ ಸುಮಾರು 100-200 ಜನ ಪ್ರಸಾದವನ್ನು ಮಾಡ್ತಿದ್ರು ಅವ್ರ ಮನೆಯಲ್ಲಿ. ಯಾರೇ ಹೋಗಲಿ, ಬಡವರು ಬರಲಿ, ಶ್ರೀಮಂತರು ಬರಲಿ, ಯಾರೇ ಬರಲಿ, ಆ ಒಂದು ಇಂಥ ಗುಣವನ್ನು ಹೊಂದಿದಂಥವ್ರು. ಸಾಮಾನ್ಯ ವ್ಯಕ್ತಿಯಾಗಿ ಎಷ್ಟೆತ್ತರಕ್ಕೆ ಬೆಳೆದರೂ ಕೂಡ ಅಷ್ಟೇ ಸಾಮಾನ್ಯವಾಗಿ ಜನರ ಜೊತೆ ಬೆರೀತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದ. ನಿರ್ಗರ್ವಿ. ಇದನ್ನು ನಾವು ಇವತ್ತು ಇಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡ್ವಲ್ಲ. ನಾವು ನಿಜವಾಗಿ ಅವರಿಂದ ರಾಜಕಾರಣ ಏನನ್ನೋದನ್ನು ಕಲಿಬೇಕು. ನಾವೆಲ್ಲ ಏನಂದ್ರೆ, ರಾಜಕಾರಣ 1 ಸಲ 2 ಸಲ MLA ಆದ ಕೂಡಲೇ ನೆಲನ ಕಾಣೋದಿಲ್ಲ, ನಮ್ಗೆ ಆಕಾಶನೇ ಕಾಣ್ತಾವೆ. ಆದರೆ ಇಷ್ಟು ಬಾರಿಗೆ MLA ಆಗಿ, ಪಾರ್ಲಿಮೆಂಟ್ ಸದಸ್ಯರಾಗಿ, ಪಾರ್ಲಿಮೆಂಟಿಗೆ ನನಗೆ ಹಿಂದಿ ಬರೋದಿಲ್ಲ, ಯಾಕೆ ಕಳಿಸ್ತೀರಿ ಅಂತ ಅವರು ವಾದವನ್ನು ಮಾಡಿದರು. ಇನ್ನು ಹಿಂದಿ ಬರುತ್ತೋ ಬಿಡುತ್ತೋ ಅನ್ನೋದು ಮುಖ್ಯ ಅಲ್ಲಪ್ಪ, ಒಳ್ಳೆಯ ಜನರು ಪಾರ್ಲಿಮೆಂಟ್ನಲ್ಲಿ ಇರಬೇಕು, ನೀ ಆರಿಸಿ ಬರ್ತೀವಿ ಅಂತ ಹೇಳಿ ದೇವೇಗೌಡರು ಸಿದ್ದರಾಮಯ್ಯನವರು ಒತ್ತಾಯದ ಮೇಲೆ ಅವರು ಕಾಂಟೆಸ್ಟ್ ಮಾಡಿದರು ಮತ್ತು ಆರಿಸಿ ಬಂದರು. ಆ ಕ್ಷೇತ್ರದ ಪ್ರಥಮ ಬಾರಿಗೆ ಆರಿಸಿ ಬಂದರು. ಇವು ಎಲ್ಲ ಇತಿಹಾಸ. ಅದನ್ನು ನಾವು ಕಲಿಬೇಕಾಗಿದ್ದು ತುಂಬ ಇದೆ ಅನ್ನುವಂಥದ್ದು. DCC ಬ್ಯಾಂಕ್ ಆಗಿ, APMCL ಆಗಿ, ಮತ್ತು ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ನನಗೆ ಪರ ಮತ್ತು ವಿರೋಧವಾಗಿರ್ತಕ್ಕಂಥ ಕೆಲವು ಜನರು ಇದ್ದೇ ಇರ್ತಾರೆ. ಅವರೆಲ್ಲರನ್ನೂ ಕರೆದು, ನೀವು ನನ್ನನ್ನು ಹೇಳಬೇಕು ಅಧ್ಯಕ್ಷರೇ, ನಾನು ಭಾಳ ಚಿಕ್ಕವ, ನನ್ನ ಹೆಸರುಗೊಂಡು ಜೀವನದಲ್ಲಿ ಕರೀಲಿಲ್ಲ. ಅವರು ನನ್ನ ಹೆಸರುಗೊಂಡು ಅಪ್ಪಾಜಿ ಅಂತ ಕರೀಲಿಲ್ಲ, ನಾಡಗೌಡ ಅಂತ ಕರೀಲಿಲ್ಲ.
ಅಷ್ಟು ಗೌರವದಿಂದ ನನ್ನನ್ನು ಸಂವಾದ ಮಾಡ್ತಿದ್ರು. ನನ್ನ ಜೊತೆಗೆ ಹೋಗಬೇಕು, ಅವ್ರ ಜೊತೆಗೆ ಇರಬೇಕು. ಅಂದರೆ ರಾಜಕಾರಣ ಒಂದು ವ್ಯಕ್ತಿಗತವಾಗಿ ಇರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ಅವರು ಹೆಚ್ಚು ಮಹತ್ವವನ್ನು ಕೊಡ್ತಾಯಿದ್ರು. ಆ ಗುಣಗಳಿಂದನೇ ಇವತ್ತು ನಾವು ಮೇಟಿಯವ್ರನ್ನ ಕಳ್ಕೊಂಡಿದ್ದಕ್ಕೆ ವಿಶೇಷವಾಗಿ ನನಗನ್ಕೆ ವೈಯಕ್ತಿಕವಾದಂಥ ಹಾನಿಯಾಗಿದೆ ಅಂದರೆ ತಪ್ಪಾಗಲಿಕ್ಕೆಲ್ಲ ಅನ್ನುವಂಥ ಮಾತನ್ನು ಹೇಳ್ತೀನಿ. ಮತ್ತು ಈ ರಾಜಕೀಯ ವ್ಯವಸ್ಥೆಯಲ್ಲಿ ಇಂಥ ಒಬ್ಬ ವ್ಯಕ್ತಿ ಕಳ್ಕೊಂಡಂಥದ್ದು ರಾಜಕೀಯ ವ್ಯವಸ್ಥೆ ಕೂಡ ಬಡವಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿಯಾಗಿ ಆರ್ ವಿ ದೇವರಾಜ್ ಅವರು ನಾವು ಒಟ್ಟಿಗೆ ಶಾಸಕರಾದಂಥದ್ದು 1989ರಲ್ಲಿ. ನನಗಿಂತ ಒಂದು 3 ತಿಂಗಳ ಸಣ್ಣವನು. ಆದರೆ ಅವನಲ್ಲಿ ಇರ್ತಕ್ಕಂಥ ಸಂಘಟನೆ ಶಕ್ತಿ ಮತ್ತು ಆ ದಿಟ್ಟತನ, ಅವನು ಬೆಂಗಳೂರಿನಲ್ಲೇ ಏನಪ್ಪ ಅಂದರೆ ಗುರುತಿಸ್ಕೊಳ್ಳತಕ್ಕಂಥ ಒಬ್ಬ ನಾಯಕ ಆಗಿದ್ದ. ರಮೇಶ್ ಕೆಲವರಿದ್ದರು ಇವರು ಇರದೇ ಇದ್ದರೆ ಬೆಂಗಳೂರೇ ಇಲ್ಲನಪ್ಪ ಅನ್ನುವಂಥ ಒಂದು ವಾತಾವರಣ ಇತ್ತು. SM ಕೃಷ್ಣ ಅವರ ಅಪಟ ಶಿಷ್ಯ. ತಮಗೂ ಗೊತ್ತಿದೆ ಮೊಯ್ಲಿಯವ್ರ ಮಧ್ಯೆ ಮತ್ತು ನಮ್ಮ ಮಧ್ಯೆ ವ್ಯತ್ಯಾಸಗಳು ಬಂದಾಗ, SM ಕೃಷ್ಣ ಅವ್ರ ಮಧ್ಯೆ ವ್ಯತ್ಯಾಸ ಬಂದಾಗ CLPಯಲ್ಲಿ ಏನಾಯಿತು, CLPಯಲ್ಲಿ ತಮಗೆ ಹೇಳ್ತೀನಿ, ಯಾಕಂದರೆ ಸಂತಾಪ ಸೂಚನೆ ಆಗಿದ್ದರೂ ಇದನ್ನು ಹೇಳಬೇಕು. CLPಯಲ್ಲಿ ಪಾಕೆಟ್ನಲ್ಲಿ ಮೊಯ್ಲಿ ಸಾಹೇಬ್ರ ಹೆಸರು ಬಂದಂಥ ಸಂದರ್ಭದಲ್ಲಿ ಅನೌನ್ಸ್ಮೆಂಟ್ ಆಯಿತು. ದೇವರಾಜ್ ಅವರು ಅದನ್ನು ಮೊದಲೇ ಯಾರಾದರೂ ತಿರಸ್ಕಾರ ಮಾಡಿದಂಥದ್ದಿದ್ರೆ ಅದು ದೇವರಾಜ್ ತಿರಸ್ಕಾರ ಮಾಡಿದ. ಅದನ್ನು ಎದ್ದು ನಿಂತು ಗಲಾಟೆ ಮಾಡಿ ವಾಕೌಟ್ ಮಾಡಿದ. ಇದನ್ನು ನಾವು ನೆನಪಿಸ್ಬೇಕಾದ ಪ್ರಜಾಪ್ರಭುತ್ವದಲ್ಲಿ ಇರುವಂಥ ನಂಬಿಕೆ ಆ ದೇವರಾಜನ ನಿಜವಾಗ್ಲೂ ಎತ್ತರ ಮಟ್ಟಕ್ಕೆ ತಂದು ಅವನಿಗೆ ಕುಂದಿರಿಸಿತ್ತು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅವರ ಜೊತೆಯಾಗಿ ಶರಣಪ್ಪಗೌಡ ಪಾಟೀಲರು ಕೂಡ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. ಭಾಳ ಹಿರಿಕರು ಮತ್ತು ಭಾಳ ಮುತ್ಸದ್ದಿ, ಭಾಳ ಸೌಮ್ಯ ವ್ಯಕ್ತಿಗಳು ಅವರು ಕೂಡ. ಇಂಥ ಅನೇಕ ಒಳ್ಳೆಯ ವ್ಯಕ್ತಿಗಳನ್ನು ಇವತ್ತು ಕಳ್ಕೊಂಡು ನಾವು ಬಡವಾಗಿದ್ದೇವೆ ಅನ್ನೋಂಥ ಮಾತನ್ನು ಹೇಳ್ತಾ, ಕೊನೆಗೆ ಸಾಲುಮರದ ತಿಮ್ಮಕ್ಕನ ಬಗ್ಗೆ ಸಾಕಷ್ಟು ಮಾತಾಡಿದ್ದೇವೆ. ನಿನ್ನೆ ವೃಕ್ಷೋತ್ಥಾನ ಅಂತ ಹೇಳಿ ಸರ್ಕಾರದ ಒಂದು ಕಾರ್ಯಕ್ರಮ ನಮ್ಮ ಬಿಜಾಪುರದಲ್ಲಿ ಸುಮಾರು 40,000-50,000 ಜನ ಅದನ್ನು ಮ್ಯಾರಥಾನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ನಾನು ಕೂಡ ಹೋಗಿದ್ದೆ ಆ ಸಂದರ್ಭದಲ್ಲಿ. ಅದನ್ನು ನೋಡಿದಾಗ ನನಗನ್ನಿಸ್ತು, ಸಾಲುಮರದ ತಿಮ್ಮಕ್ಕನ ಹೆಸರು ಮೇಲೇ ಇತ್ತು ಮಾಡಿದಂಥದ್ದು. ಈಗ ಹೇಳಿದರೆ ಎಲ್ಲರೂ ಕೂಡ ನೀವು ಸಾಲುಮರದ ತಿಮ್ಮಕ್ಕನ ಹೆಸರು ಬಳಕೆ ಮಾಡಬೇಕು ಅನ್ನುವಂಥದ್ದನ್ನು ನಮ್ಮಲ್ಲಿಯೂ ಮಾಡಿದ್ದೀವಿ. ಸಾಲುಮರದ ತಿಮ್ಮಕ್ಕನ ಹೆಸರಿನ ಮೇಲೆ ಮಾಡಿದ್ದೇವೆ. ಸಾಲುಮರದ ತಿಮ್ಮಕ್ಕ ಒಂದು ಪ್ರೇರಣೆ ಇಡೀ ಜಗತ್ತಿನ ಕಣ್ಣು ತೆರೆಸ್ತಕ್ಕಂಥಕ್ಕೆ. ಇವತ್ತು ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಮಾತಾಡ್ತೀವಿ. ಏನೂ ಕಲಿದೇ ಇರತಕ್ಕಂಥ ಒಬ್ಬನ ಹೆಣ್ಮಗಳು ಪರಿಸರದ ಬಗ್ಗೆ ಇಷ್ಟೊಂದು ಪ್ರೇಮ ಇಟ್ಕೊಂಡು ಕೆಲಸ ಮಾಡಿದಂಥಕ್ಕೆ ಅಂತಂದರೆ ನಿಜಕ್ಕೂ ಕೂಡ ನಾವೆಲ್ಲರೂ ತಲೆ ಬಾಗಿಸಬೇಕಾದಂಥ ಪ್ರಸಂಗಗಳು ಇವತ್ತಿದೆ ಅನ್ನುವಂಥ ಮಾತನ್ನು ನಾವು ನೆನೆಸ್ಬೇಕು. ಅಷ್ಟೊಂದು ಎತ್ತರದ ಮಟ್ಟಕ್ಕೆ ಕೆಲಸವನ್ನು ಮಾಡಿ ತನ್ನ ಮಕ್ಕಳಂತೆ ಇವತ್ತು ಸಸ್ಯಗಳನ್ನೆಲ್ಲನೂ ಅದನ್ನು ಪೋಷಣೆ ಮಾಡಿ ಇವತ್ತು ಜಗತ್ತಿಗೆ ಒಂದು ಮಾದರಿಯಾದಂಥ ತಾಯಿಯನ್ನು ನಾವು ಕಳ್ಕೊಂಡಿದ್ದೇವೆ. ಅವ್ರಿಗೂ ಕೂಡ ನಮ್ಮ ನಮನಗಳನ್ನು ಸಲ್ಲಿಸ್ತಾ, ಅದೇ ರೀತಿಯಾಗಿ ಹಿರಿಕರ ಬಗ್ಗೆ SR ಭೈರಪ್ಪ ಅವ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ದಾರೆ. ಅವರು ಭಾಳ ಎತ್ತರದ ವ್ಯಕ್ತಿ. ಅವರನ್ನು ಹಲವಾರು ಸಂದರ್ಭದಲ್ಲಿ ಭೇಟಿಯಾಗ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಅವರು ನಮ್ಮ ಜೊತೆ ಇಲ್ಲ. ಅದೇ ರೀತಿಯಾಗಿ ಉಮೇಶ್ ಅವರು ಕೂಡ ಬಹಳ ಹಾಸ್ಯ ನಟವಾದಂಥ ಉಮೇಶ್ ಅವರ ಚಿತ್ರಗಳನ್ನು ನಾನು ನೋಡಿದ್ದೇನೆ, ಭಾಳಷ್ಟು ಚಿತ್ರಗಳನ್ನು ನೋಡಿದ್ದೇನೆ. ಒಂದು ಮಾತನ್ನು ಮುಖ್ಯಮಂತ್ರಿಯವರಿಗೆ ಮತ್ತು ಸದನದಿಂದ ಗಮನವನ್ನು ಸೆಳೆಯಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಯಾರು ಈ ಹಾಸ್ಯ ನಟ ಮತ್ತೊಂದು ಈ ಪಾತ್ರಗಳನ್ನು ವಹಿಸಿ ತಮ್ಮ ಜೀವನವನ್ನು ರಂಗಭೂಮಿಗೆ ಒಂದು ಮೆರಗನ್ನು ತಂದಿರ್ತಾರೋ ಅಥವಾ ಅವರು ಮರೆಮಾಚಿ ಹೋಗ್ಬಿಡ್ತಾರೆ. ಒಂದು. ಎರಡನೇದು, ಅವ್ರ ಆರ್ಥಿಕ ಪರಿಸ್ಥಿತಿ ಬಹಳ ಗಂಭೀರ ಆಗಿರುತ್ತೆ. ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು. ದಯವಿಟ್ಟು ಇದರ ಬಗ್ಗೆ ಆಲೋಚನೆ ಮಾಡಿ ಅವರ ಕುಟುಂಬಕ್ಕೆ ನೆರವಾಗುವಂಥ ರೀತಿಯಲ್ಲಿ ಸರ್ಕಾರಗಳು ಕೂಡ ಏನಾದರೂ ಒಂದು ಕಾರ್ಯಕ್ರಮಗಳು ಹಾಕೋಬೇಕು. ಇಂಥ ನಟಗಳು ಇವತ್ತೆಲ್ಲ ಫೇಡ್ ಆಗಿ ಹೋಗ್ತಾ ಇದ್ದಾರೆ. ಅವರ ಕುಟುಂಬ ಕೂಡ ಇವತ್ತು ಸಂಕಷ್ಟಕ್ಕೆ ಒಳಗಾಗ್ತಾ ಇದೆ. ಅದಕ್ಕೂ ಕೂಡ ತಾವು ಎಲ್ಲರೂ ಅದರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ನಾನು ತಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತಾ, ಎಲ್ಲರಿಗೂ ಆತ್ಮಕ್ಕೆ ಶಾಂತಿ, ಚಿರಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ಏನಪ್ಪ ಅಂದ್ರೆ ಅವ್ರನ್ನ ಬರೆಸುವಂಥ ಶಕ್ತಿ ಸಿಗಲಿ ಅಂತ ಹಾರಿಸಿ ನನ್ನ ವಂದನೆಗಳು. ನಮಸ್ಕಾರ. ಬಾಲಕೃಷ್ಣ ಅವರೇ, ನೆಕ್ಸ್ಟ್ ಸುರೇಶ್. ಬೇಕು ಫಾಸ್ಟ್ ಮುಗಿಸ್ಬೇಕು. ಈಗೆಲ್ಲ ಹಿರಿಯರು ಮಾತಾಡಿದ್ದಾರೆ, ಭಾಳಷ್ಟು ಮಾತಾಡಿದ್ದಾರೆ. ಮತ್ತೆ ಸಂಸ್ಕೃತವಾಗಿರಲಿ. ಅಧ್ಯಕ್ಷರೇ, ತಾವು ತಂದಿರತಕ್ಕಂಥ ಸಂತಾಪ ಸೂಚಕ ನಿರ್ಣಯಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಮೈಕ್ ಆನ್ ಮಾಡಿ.
ಬೆಂಬಲವನ್ನು ವ್ಯಕ್ತಪಡಿಸ್ತಾ ಅನೇಕ ಜನ ಈಗಾಗಲೇ ಚರ್ಚೆ ಮಾಡಿದ್ದಾರೆ. ನೀವು ಹೇಳ್ದಂಗೆ ಸ್ವಲ್ಪ ಶ್ರೀ ಮೇಟಿಯವರು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪಂಚಾಯಿತಿಯಿಂದ ಲೋಕಸಭೆವರೆಗೂ ಕೂಡ ಹೋಗ್ಬೋದು ಅಂತಕ್ಕಂಥದ್ದನ್ನು ತಮ್ಮ ಸರಳ ವ್ಯಕ್ತಿತ್ವದ ಮೂಲಕ ತೋರಿಸ್ಕೊಟ್ಟಂಥ ವ್ಯಕ್ತಿ. ನಾವು ಅನೇಕ ಕಮಿಟಿಗಳಿಗೆ ನಾವಿಬ್ಬರು ಕೂಡ ಒಟ್ಟಿಗೆ ಕೆಲಸ ಮಾಡಿರ್ತಕ್ಕಂಥದ್ದು. ಭಾಳ ಗೌರವವಾಗಿ ಚಿಕ್ಕ ವಯಸ್ಸಿನವ್ರನ್ನೂ ಕೂಡ ಭಾಳ ಗೌರವಯುತವಾಗಿ ಮಾತಾಡಿಸ್ತಕ್ಕಂಥ ವ್ಯಕ್ತಿತ್ವ ಇರತಕ್ಕಂಥ ಸನ್ಮಾನ್ಯ ಮೇಟಿಯವರು ಅವರು ಶಾಸಕರಾಗಿದ್ದಾಗಲೇ ನಿಧನ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ದುಃಖ ಪಡ್ತಕ್ಕಂಥ ಸಂಗತಿ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ, ಅದೇ ರೀತಿ ಸನ್ಮಾನ್ಯ ಅಧ್ಯಕ್ಷರೇ ದೇವರಾಜ್ ಅವರು, ಆರ್ ವಿ ದೇವರಾಜ್ ಅವರು ಬೆಂಗಳೂರಿನಲ್ಲಿ ಅವ್ರದ್ದೇ ಆದಂಥ ರಾಜಕೀಯದಲ್ಲಿ ಛಾಪು ಮೂಡಿಸ್ತಂಥವ್ರು. ಕಾರ್ಪೊರೇಷನಿಂದ ಹಿಡಿದು ಶಾಸಕರಾಗಿ ಅವರು 94ರ ಚುನಾವಣೆಯಲ್ಲಿ 2004ರ ಚುನಾವಣೆಯಲ್ಲಿ ತಮ್ಮ ಕ್ಷೇತ್ರವನ್ನು ಮುಖ್ಯಮಂತ್ರಿಗಳಿಗೆ, ಅವತ್ತು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಆ ಕ್ಷೇತ್ರವನ್ನು ಅವ್ರಿಗೆ ಬಿಟ್ಟುಕೊಟ್ರು. ಚುನಾವಣೆಯಲ್ಲಿ ಗೆಲ್ಲಿಸಿದ್ರು ಎಸ್ ಎಂ ಕೃಷ್ಣ ಅವ್ರನ್ನ. ಆವಾಗ ಸಮ್ಮಿಶ್ರ ಸರ್ಕಾರ ಬಂತು. ಆ ಸಂದರ್ಭದಲ್ಲಿ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ಮಹಾರಾಷ್ಟ್ರದ ಗವರ್ನರ್ ಆಗಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಉಪಚುನಾವಣೆ ನಡೀತು ಅಧ್ಯಕ್ಷ, ಚಾಮರಾಜಪೇಟೆಯಲ್ಲಿ. ಅಲ್ಲಿ ಪುನಃ ಅವರು ಸ್ಪರ್ಧೆ ಮಾಡಿದ್ರು. ಆವಾಗ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ರವರು ಜನತಾದಳದ JDSನ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಇವರ ಆರ್ಭಟಕ್ಕೆ ಸನ್ಮಾನ್ಯ ಅಶೋಕ್ ಅವರು ಹೇಳಿದ್ರು, ಅವರ ಆರ್ಭಟಕ್ಕೆ ಅವರಲ್ಲಿ ಯಾರೋ ಮಾರ್ಕೆಟ್ನಲ್ಲಿ ಅವ್ರ ಮುಂದೆ ನಿಲ್ಲಕ್ಕೆ ಅಸಾಧ್ಯ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಮಗೆ ಅವತ್ತಿನ ಸನ್ಮಾನ್ಯ ದೇವೇಗೌಡರು, ಕುಮಾರಸ್ವಾಮಿರವರು ಮತ್ತು ಸಿದ್ದರಾಮಯ್ಯನವರೆಲ್ಲ ಹೇಳಿ ನಮಗೆಲ್ಲ ಒಂದೊಂದು ವಾರ್ಡ್ ಜವಾಬ್ದಾರಿ ಕೊಟ್ಟಿದ್ದರು. ಭಾಳ ಬಿರ್ಸಾಗಿ ಚುನಾವಣೆ, ಉಪಚುನಾವಣೆ ನಡೀತು. ಅವಾಗ ಅಧ್ಯಕ್ಷರೇ ಚುನಾವಣೆ ಆಯಿತು. ಮಾರನೇ ದಿವಸ ಬೆಳಿಗ್ಗೆ ಕೌಂಟಿಂಗ್ ಹೋಗಬೇಕು. ಆವಾಗ ಸನ್ಮಾನ್ಯ ದೇವರಾಜ್ ಅವರು, ನಾವು ಮತ್ತು ಜಮೀರ್ ಅಹಮದ್ ಖಾನ್ ಒಂದು ದೇವಸ್ಥಾನಕ್ಕೆ ಹೋದ ಮಾರ್ಕೆಟ್ನಲ್ಲಿ. ಆವಾಗ ಅವರು ದೇವರಾಜ್ ಅವರು ಜಮೀರ್ ಅಹಮದ್ ಅವ್ರಿಗೊಂದು ಮಾತನ್ನು ಹೇಳಿದ್ರು, ಯಾಕಪ್ಪ ಕೌಂಟಿಂಗ್ ಬತ್ತೀಯ, ನಾನು ಗೆದ್ದಾಯ್ತು ಹೋಗು ಅಂತ ಅಂದರು. ಚುನಾವಣೆ ರಿಸಲ್ಟ್ ಬಂತು, ಜಮೀರ್ ಅಹಮದ್ ಅವ್ರು ಗೆದ್ದರು, ದೇವರಾಜ್ ಅವರು ಸೋತರು. ಅದಾದ ನಂತರ ಪಾಪ ಅವ್ರಿಗೆ ಎಲ್ಲೂ ಕೂಡ ರಾಜಕೀಯವಾಗಿ ಶಾಸಕರಾಗ್ತಕ್ಕಂಥ ಒಂದು ಅವಕಾಶ ಸರಿಯಾದಂಥ ರೀತಿಯಲ್ಲಿ ಸಿಕ್ಕಲಿಲ್ಲ. ಆದರೂ ಕೂಡ ಅವರಿಬ್ಬರು ಸ್ನೇಹಿತರಾಗಿದ್ದರೂ ಕೂಡ ಅವರ ರಾಜಕೀಯ ಬೇರೆಯವ್ರಿಗೆ ಅವತ್ತೇನಾದರೂ ಕೂಡ ಅವ್ರು ಎಸ್ ಎಂ ಕೃಷ್ಣ ಅವ್ರಿಗೆ ಬಿಟ್ಕೊಟ್ಟಿರಲಿಲ್ಲ ಅಂತಂದರೆ ಬಹುಶಃ ಅವರ ಶಾಸಕತ್ವ ಕಂಟಿನ್ಯೂ ಆಗ್ತಿತ್ತು. ಆದರೂ ಕೂಡ ಒಂದು ಸರಳ ಸಜ್ಜನಿಕೆಯ ವ್ಯಕ್ತಿ, ಭಾಳ ಎಲ್ಲರೂ ಕೂಡ ಭಾಳ ಗೌರವದಿಂದ ಪ್ರೀತಿಯಿಂದ, ಸ್ಲಮ್ ಬೋರ್ಡ್ ಚೇರ್ಮನ್ ಕೂಡ ಆಗಿದ್ದರು. ಭಾಳ ಪ್ರೀತಿಯಿಂದ ಗೌರವದಿಂದ ಎಲ್ಲರನ್ನೂ ಕೂಡ ಎಲ್ಲರ ಒಡನಾಟವನ್ನು ಕೂಡ ಇಟ್ಕೊಂಡಿದ್ರು. ಯಾರು ಶತ್ರು ಯಾರು ಸ್ನೇಹಿತ, ಜಮೀರ್ ಅವ್ರನ್ನ ಸೋಲಿಸಿದ್ರು ಕೂಡ ಅವ್ರನ್ನ ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡ್ಸ್ತಕ್ಕಂಥದ್ದು. ಶತ್ರುತ್ವನೇ ನೋಡಲ್ಲ ನಾವು ದೇವರಾಜ್ ಅವರಲ್ಲಿ. ಅಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ದೇವರಾಜರವರು ನಿಧನರಾಗಿರ್ತಕ್ಕಂಥದ್ದು ಕೂಡ ನಮಗೆ ಭಾಳ ದುಃಖ ತರ್ತಕ್ಕಂಥ ವಿಚಾರ. ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಕೋರ್ತಾ, ಸನ್ಮಾನ್ಯ ಅಧ್ಯಕ್ಷರೇ, ಇನ್ನು ಸಾಲುಮರದ ತಿಮ್ಮಕ್ಕನವರು ನನ್ನ ಕ್ಷೇತ್ರದವರು ಅಂತ ಭಾಳ ಜನಕ್ಕೆ ಗೊತ್ತೇ ಇಲ್ಲ. ಇಲ್ಲೆಲ್ಲ ಚರ್ಚೆ ನಡೀತು. ಅವರು ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕನವರು ಹುಟ್ಟಿದ್ದು ಗೂಬಿನಲ್ಲಿ. ಆದರೆ ಈ ಸಾಲು ಮರ ಇರ್ತಕ್ಕಂಥದ್ದು ಮಾಗಡಿ ಕ್ಷೇತ್ರದಲ್ಲಿ. ಓಕೆ. ಅವರು ಮದುವೆ ಆಗಿ ಇಲ್ಲಿ ಬಂದ ನಂತರ ಮಕ್ಕಳಿಲ್ಲ ಅಂತಕ್ಕಂಥ ಕೊರಗನ್ನು ಈ ಮರಗಳನ್ನು ಬೆಳೆಸೋದ್ರ ಮೂಲಕ ಅದನ್ನು ನೀಗಿಸ್ಕೊಂಡು ಅವರ ಪತಿಯವರಾದಂಥ ಚಿಕ್ಕಯ್ಯನವರು ಅವರು ಗಿಡಗಳನ್ನು ನೆಟ್ಟಂಥದ್ದು. ಆ ಗಿಡಗಳಿಗೆ ಸುಮಾರು 4-5 ಕಿಲೋಮೀಟರ್ಗಳ ದೂರದಿಂದ ನೀರನ್ನು ಉಣಿಸಿ ಅದನ್ನು ಬೆಳೆಸ್ತಕ್ಕಂಥ ಕೀರ್ತಿ ಸಾಲುಮರದ ತಿಮ್ಮಕ್ಕನವ್ರಿಗೆ ಸಲ್ತದೆ ಅಧ್ಯಕ್ಷರೇ. ನಮ್ಮ
ಕರ್ನಾಟಕದ ಹಸಿರು ನಕ್ಷೆಯಲ್ಲಿ ನಮ್ಮ ಮಾಗಡಿ ಕ್ಷೇತ್ರವನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋದಂಥವರು ಸಾಲುಮರದ ತಿಮ್ಮಕ್ಕನವರು ಅಧ್ಯಕ್ಷತೆ. ಅವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಬಂದಿರತಕ್ಕಂಥದ್ದು. ಪ್ರಪ್ರಥಮವಾಗಿ ಅವರ ಸೇವೆಯನ್ನು ಗುರುತಿಸಿ ಓಕೆ 1996 ಡಿಸೆಂಬರ್ 23ರಂದು ಆಗಿನ ಪ್ರಧಾನಮಂತ್ರಿ ಆಗಿದ್ದಂಥ ಸನ್ಮಾನ್ಯ ದೇವೇಗೌಡರು ಅವರಿಗೆ ನ್ಯಾಷನಲ್ ಸಿಟಿಸನ್ ಅವಾರ್ಡನ್ನು ಕೊಡ್ತಂಥದ್ದು. ಅಲ್ಲಿವರೆಗೂ ಯಾರು ಕೂಡ ಅದು ಅವ್ರನ್ನ ಹೆಚ್ಚು ಗುರುತಿಸಿರಲಿಲ್ಲ. ಆದರೆ ಅವತ್ತಿಂದ ಅವ್ರನ್ನ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟಂಥ ಸನ್ಮಾನ್ಯ ದೇವೇಗೌಡರ ನಂತರ ಅನೇಕ ಪ್ರಶಸ್ತಿಗಳು ಅವ್ರಿಗೆ ಬಂತು. ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಜೊತೆಗೆ ಪದ್ಮಶ್ರೀ ಪ್ರಶಸ್ತಿ. ನಮ್ಮ ಹೋಮ್ ಮಿನಿಸ್ಟರ್ ಅವ್ರು ಹೇಳ್ದಂಗೆ ಬಹುಶಃ ಪ್ರಶಸ್ತಿ ಸ್ವೀಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಗಳಿಗೂ ಆಶೀರ್ವಾದ ಮಾಡಿದ್ರು. ಅಷ್ಟು ಮುಗ್ಧತೆ ಇರ್ತಕ್ಕಂಥ ವ್ಯಕ್ತಿತ್ವ ಸಾಲುಮರದ ತಿಮ್ಮಕ್ಕನವರು ಸನ್ಮಾನ್ಯ ಅಧ್ಯಕ್ಷರೇ. ಅದ್ರ ಜೊತೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೂ ಕೂಡ ಭಜನರಾದಂಥವರು. ಮತ್ತು ಲಂಡನ್ನಿನ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ನ ಜೀವಮಾನ ಸಾಧನೆ ಪ್ರಶಸ್ತಿನೂ ಕೂಡ ಪಡೆದಂಥವ್ರು 2020-21ರಲ್ಲಿ. ಮತ್ತು ಅಧ್ಯಕ್ಷರೇ, ಕರ್ನಾಟಕ ಕೇಂದ್ರ ವಿಶ್ವವಿದ್ಯಾನಿಲಯ 2021ರಲ್ಲಿ ಪರಿಸರ ಸಂರಕ್ಷಣೆಗಾಗಿ ಗೌರವ ಡಾಕ್ಟರೇಟ್ ಪದವಿ ಪ್ರಶಸ್ತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾವತ್ತೂ ಕೂಡ ಅವರು ಡಾಕ್ಟರ್ ಸಾಲುಮರದ ತಿಮ್ಮಕ್ಕ ಅಂತ ಹಾಕೊಳ್ಳೇ ಇಲ್ಲ. ಇವತ್ತು ಅನೇಕ ಜನ ದುಡ್ಡು ಕೊಟ್ಟು ಡಾಕ್ಟರೇಟ್ ತೆಗೆದುಕೊಂತಾರೆ, ಅವರು ಡಾಕ್ಟರ್ ಅಂತ ಹಾಕೊತಾರೆ ಮುಂದುಗಡೆ. ಆದರೆ ಇವ್ರಿಗೆ ಡಾಕ್ಟರೇಟ್ ಕೊಟ್ಟಿದ್ರು ಕೂಡ ಯಾವತ್ತೂ ಅವರು ಡಾಕ್ಟರ್ ಸಾಲುಮರದ ತಿಮ್ಮಕ್ಕ ಅಂತ ಹಾಕೊಳ್ಳ ಅಧ್ಯಕ್ಷರೇ. ಸನ್ಮಾನ್ಯ ಭಾರತ ಸರ್ಕಾರವು CBSE ಪಾಠ್ಯಕ್ರಮದಲ್ಲಿ ತಿಮ್ಮಕ್ಕನವರ ಪರಿಸರ ಪ್ರೇಮ ಮತ್ತು ಸಾಧನೆಯ ಬಗ್ಗೆ ಪಾಠ್ಯ ಅಳವಡಿಸಿ ಕರ್ನಾಟಕ ಸರ್ಕಾರವೂ ಸಹ ಸಾಕ್ಷರತೆ ಆಂದೋಲನ ಮತ್ತು 1ನೇ ತರಗತಿಯಿಂದ 12ನೇ ತರಗತಿವರೆಗೂ ಮುಂದೆ ಅಧ್ಯಕ್ಷರೇ ಅಲ್ಲ ಅವ್ರಿಗೆ ಬಂದಿರತಕ್ಕಂಥ ಪ್ರಶಸ್ತಿಗಳ ಬಗ್ಗೆ ಹೇಳ್ತೀನಿ ಅಧ್ಯಕ್ಷರೇ. ಅದು ಸ್ವಲ್ಪ ಬೆಳಕು ಚೆಲ್ಬೇಕಲ್ಲ ಅಧ್ಯಕ್ಷರೇ. ಚರ್ಚೆ ಅಲ್ಲ, ಸಂತಾಪ ಚರ್ಚೆ ಅಲ್ಲ, ಅವ್ರಿಗೆ ಬಂದಿರತಕ್ಕಂಥ ಪ್ರಶಸ್ತಿ ಬಗ್ಗೆ ಗೊತ್ತಿದೆ. ಒಂದೇ ಕಾಲೇಜ್ 4 ಜನ ಯುವಕರು ಮಾತಾಡಲಿಕ್ಕೆ ಫಸ್ಟ್ ಟೈಮ್. ಮತ್ತೆ ಅಮೆರಿಕಾದಂಥ ಲಾಸ್ ಏಂಜಲೀಸ್ ಮತ್ತು ಓಕ್ಲ್ಯಾಂಡ್ ನಗರಗಳಲ್ಲಿ ಕೂಡ ತಿಮ್ಮಕ್ಕರವರ ರಿಸೋರ್ಸಸ್ ಫಾರ್ ಎನ್ವೈರನ್ಮೆಂಟ್ ಎಜುಕೇಷನ್ ಎಂಬ ಸಂಸ್ಥೆಗಳ ಹೆಸರಿನಲ್ಲಿ ಇವತ್ತು ಕೂಡ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು ಕೂಡ ಅವರ ಸಾಧನೆಗೆ ಒಂದು ಗರಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಅಧ್ಯಕ್ಷರೇ. 2016ರಲ್ಲಿ BBC ಅವರು ಬಿಡುಗಡೆ ಮಾಡಿದಂಥ ವಿಶ್ವದ 100 ಪ್ರಭಾವಿ ಮಹಿಳೆಯರ ಪಟ್ಟಿಯಲ್ಲಿ ಸಾಲುಮರದ ತಿಮ್ಮಕ್ಕನವ್ರ ಹೆಸರು ಕೂಡ ಇದೆ ಅಂತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಕೋಬೇಕಾಗ್ತದೆ ಅಧ್ಯಕ್ಷರೇ. ಅದರ ಜೊತೆಯಲ್ಲಿ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು 14, 15, 2015, 16, 17ನೇ 17ನೇ ಸಾಲಿನ ಬಜೆಟ್ನಲ್ಲಿ ಸಾಲುಮರದ ತಿಮ್ಮಕ್ಕ ನೆರಳು ಯೋಜನೆಯನ್ನು ಘೋಷಿಸಿ ಜಾರಿಗೊಳಿಸಿ 3000 ಕಿಲೋಮೀಟರ್ ರಸ್ತೆ ಎರಡು ಬದಿಯಲ್ಲಿ ಮರವನ್ನು ನೆಟ್ಟು ಪೋಷಿಸಬೇಕು 5 ವರ್ಷ ಅಂತೇಳಿ ಘೋಷಣೆ ಮಾಡಿದಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ, ಇವತ್ತು ಅದೇನು ಅವ್ರು ಯಾವ ರೀತಿ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಷ್ಟು ಗಿಡ ನೆಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಅಧ್ಯಕ್ಷ. ಸನ್ಮಾನ 2017-18ರಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ತಿಮ್ಮಕ್ಕನವರ ವೃಕ್ಷ ಉದ್ಯಾನವನಗಳನ್ನು ಅನುಷ್ಠಾನ ಮಾಡಿ ಇವತ್ತು ಎಲ್ಲ ಕಡೆ ನಾವು ನೋಡ್ಬೋದು. ಅವರ ಹೆಸರಿನಲ್ಲಿ ಇರ್ತಕ್ಕಂಥ ಉದ್ಯಾನವನವನ್ನು ಕೂಡ ನಾವೆಲ್ಲ ಕಡೆ ನೋಡ್ಬೋದು ಅಧ್ಯಕ್ಷರೇ. ಅದೇ 2022ರಲ್ಲಿ ಅಧ್ಯಕ್ಷರೇ 111ನೇ ಜನ್ಮದಿನದ ಸಂಭ್ರಮದೊಂದು ಕರ್ನಾಟಕ ಸರ್ಕಾರ ಪರಿಸರ ರಾಯಭಾರಿಯನ್ನಾಗಿ ನೇಮಕ ಮಾಡಿ ಅವರಿಗೆ ಸಚಿವ ಸಂಪುಟ ದರ್ಜೆ ಸ್ಥಾನಮಾನ ನೀಡಿ ಅವರಿಗೆ ಗೌರವಿಸ್ತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ, ನನ್ನ ಕ್ಷೇತ್ರದವರಾದ್ದರಿಂದ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಆ ಗ್ರಾಮವನ್ನು ದತ್ತು ತೆಗೆದುಕೊಂಡು ಅವರ ಮನೆಯನ್ನು ಒಂದು ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿ ಅಲ್ಲಿ ಬರ್ತಕ್ಕಂಥ ಅನೇಕ ಜನ ಪರಿಸರ ಪ್ರೇಮಿಗಳು ಭಾಳಷ್ಟು ಜನ, ಸುರೇಶ್ ಕುಮಾರ್ ಅವರು ಅನೇಕ ಬಾರಿ ಅಲ್ಲಿ ಬಂದಿದ್ದಾರೆ, ಆ ಜಾಗಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ಸ್ಮರಿಸ್ಕೊಳ್ತಾ ಅಧ್ಯಕ್ಷರೇ. ನನ್ನ ಕ್ಷೇತ್ರದವರು ಅಧ್ಯಕ್ಷ ಒಂದು ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು ದಯಮಾಡಿ. ಎಷ್ಟು ಬೇಕಾದ್ರೆ ಮಾತಾಡಿ, ಅವಾಗ ಅದನ್ನ ಒಂದು ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿ ಅವ್ರ ಮನೆನ ಅದು ಅವರ ಹೆಸರು ಅಲ್ಲಿ ಉಳ್ಕೋಬೇಕು. ಮತ್ತೆ ಅವರ ಹೆಸರಿನಲ್ಲಿ ಪ್ರತಿ ವರ್ಷ ಕೂಡ ಪರಿಸರಕ್ಕೆ ಕೆಲಸ ಮಾಡಿದಂಥವ್ರಿಗೆ ಪ್ರಶಸ್ತಿಯನ್ನು ಕೂಡ ಕೊಡಬೇಕು ಅಂತೇಳಿ ತಮ್ಮ ಮುಖಾಂತರ ಈಗಾಗಲೇ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಅದನ್ನ ಕಾರ್ಯಗತಕ್ಕೆ ತರಬೇಕು ಅಂತೇಳಿ ತಮ್ಮ ಮುಖಾಂತರ ಮುಖ್ಯಮಂತ್ರಿಗಳಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಅವರ ನಿಧನ ನಮಗೆಲ್ಲರಿಗೂ ಕೂಡ ತುಂಬಲಾರದ ನಷ್ಟ ಆಗಿದೆ ಅಧ್ಯಕ್ಷರೇ. ಅವ್ರಿಗೆ ಮತ್ತೆ ಅವ್ರ ಕುಟುಂಬ ಅಂತಂದರೆ ಎಲ್ಲರೂ ಹೇಳ್ದಂಗೆ ಎಲ್ಲ ಪ್ರತಿಯೊಬ್ಬರು ಕೂಡ ಅವ್ರ ಕುಟುಂಬಕ್ಕೆ ಅವ್ರ ಬಳಗಕ್ಕೆ ಸೇರ್ತಕ್ಕಂಥವ್ರು. ಜೊತೆಗೆ ಅವ್ರ ಸಾಕು ಮಗ ಉಮೇಶ್ ಕೂಡ ಅವ್ರನ್ನ ಭಾಳಷ್ಟು 25 ವರ್ಷಗಳು ಅವ್ರನ್ನ ಸಾಕ್ತಂಥದ್ದು, ಅವ್ರನ್ನ ನೋಡ್ಕೊಳ್ತಕ್ಕಂಥದ್ದು, ಅವ್ರನ್ನೂ ಕೂಡ ವಿಶೇಷವಾಗಿ ಸರ್ಕಾರ ಗಮನಿಸಬೇಕು ಅಂತಕ್ಕಂಥದ್ದನ್ನ ಹೇಳಿ, ಅನೇಕ ಜನಗಳು
ಅನೇಕ ದಿಗ್ಗಜರು ಇಲ್ಲಿ ನಿಧನ ಆಗಿರ್ತಕ್ಕಂಥದ್ದನ್ನು ತಾವು ತಂದಿದ್ದೀರಾ. ಅವರೆಲ್ಲರಿಗೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ತಾವು ತಂದಿರತಕ್ಕಂಥ ಸಂತಾಪ ನಿರ್ಣಯ ವಿಷಯಕ್ಕೆ ನಾನು ಬೆಂಬಲವನ್ನು ವ್ಯಕ್ತಪಡಿಸಿ ನಾನು ಮಾತನ್ನ ಮುಗಿಸ್ತೀನಿ ಅಧ್ಯಕ್ಷ. ನಮಸ್ಕಾರ. ಓಕೆ, ಈಗ 4 ಜನ ಫಸ್ಟ್ ಟೈಮರ್ಸ್ ಇದ್ದಾರೆ, ಬೇಗ ಮುಗಿಸ್ಬೇಕು. ಸಂತಾಪ ಚರ್ಚೆ ಮಾಡಿ. ಕೂತ್ಕೊಳ್ಳಿ. ಈಗ ಸನ್ಮಾನ್ಯ ಸಭಾಧ್ಯಕ್ಷರೇ, ನರೇಂದ್ರ ಸ್ವಾಮಿ ಅವರು ತಾವು ತಂದಿರತಕ್ಕಂಥ ಸಂತಾಪ ಸೂಚನೆ ಬಹಳ ಚೀಟು ಕೊಟ್ಟಿದ್ದ ಬಾಕಿ ಇದೆ, ಕೈ ಎತ್ತಬೇಡಿ, ಅದನ್ನ ಚೀಟು ಕಳಿಸಬೇಡಿ. HY ಮೇಟಿ ಅವರ ಬಗ್ಗೆ, RV ದೇವರಾಜ್ ಅವರ ಬಗ್ಗೆ, ಶಿವಶರಣ ಪಾಟೀಲ್ ಅವರ ಬಗ್ಗೆ ಅನೇಕರು ಇದು ಮಾಡಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಬೇಡ್ತಾ, ವಿಶೇಷವಾಗಿ ಸಾಲುಮರದ ತಿಮ್ಮಕ್ಕ ಹುಟ್ಟು ನಮ್ಮ ದೇಶದ ಹೆಮ್ಮೆಯ ಸುಪುತ್ರಿಯಾದ ವೃಕ್ಷಮಾತೆ ವನದೇವಿ ಪದ್ಮಶ್ರೀ ಪುರಸ್ಕೃತೆ ಸಾಲುಮರದ ತಿಮ್ಮಕ್ಕನವರು ನಮ್ಮ ನಾಡಿಗೆ, ನಮ್ಮ ಪರಿಸರಕ್ಕೆ ನೀಡಿದ ಅಪಾರ ಸೇವೆ ಮತ್ತು ವಿಶ್ವಮಟ್ಟದಲ್ಲಿ ಗುರುಸ್ತಕ್ಕಂತಹ ಒಂದು ಹೆಣ್ಣಿಗೆ ಹುಟ್ಟು ಒಂದು, ಬದುಕು ಮತ್ತು ಸಾವು ಒಂದೇ ಕಡೆ ಆಗುತ್ತೆ. ಆದರೆ ಸಾಲುಮರದ ತಿಮ್ಮಕ್ಕನವರಿಗೆ ಹುಟ್ಟು ತುಮಕೂರು ಜಿಲ್ಲೆನಲ್ಲಾದರೆ, ಅವರ ಬದುಕು ಗ್ರಾಮಾಂತರ ಜಿಲ್ಲೆನಲ್ಲಾದರೆ, ಅವರ ಅಂತಿಮ 22 ವರ್ಷದ ಜೀವನ ಬೇಲೂರು, ಹಾಸನ ಜಿಲ್ಲೆಯ ಬೇಲೂರಿನ ಬಳ್ಳೂರು ಅಂತಕ್ಕಂಥ ಗ್ರಾಮದಲ್ಲಾಗುತ್ತೆ. ಅಂಥ ಸುಮಾರು 22 ವರ್ಷ ನಮ್ಮ ಒಡನಾಟದಲ್ಲಿದ್ದಂಥ ತಿಮ್ಮಕ್ಕನವರ ಬಗ್ಗೆ ಅವರ ಸಂತಾಪ ಸೂಚನೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸನ್ಮಾನ್ಯ ಸಭಾಧ್ಯಕ್ಷರೇ, ಸಾಲುಮರದ ತಿಮ್ಮಕ್ಕನವರು ಸುಮಾರು 2014-15ರಿಂದ ಹಿಡಿದು 2017-18ರವರೆಗೂ ಸನ್ಮಾನ್ಯ ಅಂದಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅವರಿಗೆ ಸಾಲುಮರದ ತಿಮ್ಮಕ್ಕನವರಿಗೆ 3 ಕಿಲೋಮೀಟರ್ಗಳನ್ನ ಮಾಡ್ತಕ್ಕಂಥದ್ದು, ಸಾಲುಮರದ ತಿಮ್ಮಕ್ಕ ಹೆಸರಿನಲ್ಲಿ ಮರವನ್ನು ಇಡ್ತಕ್ಕಂಥ ಯೋಜನೆಗೆ ಒಂದು ಇದನ್ನು ಕೊಟ್ಟಂಥದ್ದು. ಅದರ ಜೊತೆಯಲ್ಲಿ ಬಹುಮುಖ್ಯವಾಗಿ 2016ರಲ್ಲಿ BCCಯಿಂದ ಇಡೀ ರಾಷ್ಟ್ರದ 100 ಜನ ಹೆಣ್ಣು ಮಕ್ಕಳಲ್ಲಿ ಪ್ರಶಸ್ತಿಗೆ ಪುರಸ್ಕೃತ ಆದಂಥವರು ನಮ್ಮ ನಾಡೋಜ ಡಾಕ್ಟರ್ ಸಾಲುಮರದ ತಿಮ್ಮಕ್ಕ ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳೋಕ್ಕಾಗುತ್ತೆ. ಅದ್ರ ಜೊತೆಯಲ್ಲಿ ಸುಮಾರು ನಮ್ಮ ಇಂದಿನ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು 111ನೇ ವರ್ಷದ ಜನ್ಮದಿನದ ಸಂಭ್ರಮದಲ್ಲಿ ಅವರಿಗೆ ಕರ್ನಾಟಕ ಪರಿಸರ ರಾಯಭಾರಿಯಾಗಿ ನೇಮಕವನ್ನು ಮಾಡಿ ಸಚಿವ ಸಂಪುಟದ ದರ್ಜೆಯನ್ನು ಅವರ ಅಂತಿಮ ಬದುಕಿರೋವರೆಗೂ ಸಹ ಕೊಟ್ಟಂತಹ ಒಂದು ಇದು ಅವತ್ತಿನ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ರಾಷ್ಟ್ರಪತಿಗಳಿಗೆ ಅಂದರೆ ಗೌರವವಾಗಿ ನಡ್ಕೊಳ್ತಕ್ಕಂಥ ಯಾವುದೇ ಒಬ್ಬ ಮನುಷ್ಯ ಹೆಣ್ಣುಮಗಳು ಒಂದು ಕೈನಲ್ಲಿ ಆಶೀರ್ವಾದವನ್ನು ಮಾಡ್ತಾರೆ. ಅವರು ಅಂದರೆ ಹೃದಯ ಶ್ರೀಮಂತಿಕೆಯನ್ನು ಯಾವುದೇ ಒಂದು ಸಣ್ಣ ಇದು ಇಲ್ದಂಗೆ ಎಲ್ಲರಿಗೂ ಸಹ 2 ಕೈನಲ್ಲಿ ಆಶೀರ್ವಾದವನ್ನು ಮಾಡ್ತಕ್ಕಂಥ ಮಹಾತಾಯಿ ಯಾರು ಅಂದರೆ ಅದು ಸಾಲುಮರದ ತಿಮ್ಮಕ್ಕ ಅಂತಕ್ಕಂಥದ್ದನ್ನು ಹೇಳ್ತಾ, ಇವತ್ತು ವಿಶೇಷವಾಗಿ 22 ವರ್ಷಗಳ ಜೀವನವನ್ನು ಮಾಡಿದಂಥ ಬೇಲೂರಲ್ಲಿ ಸುಮಾರು ಯಗಚಿ ನದಿಯ ಪಕ್ಕದಲ್ಲಿ 100 ಎಕರೆಯಲ್ಲಿ ಸಾಲುಮರದ ತಿಮ್ಮಕ್ಕನವರು ನೆಟ್ಟಿರ್ತಕ್ಕಂಥ ಸಸಿಗಳು ಇವತ್ತೂ ಸಹ ಆ ಭಾಗದಲ್ಲಿ, ಮಲೆನಾಡ ಭಾಗದಲ್ಲಿ ಅತಿ ಹೆಚ್ಚು ಮಳೆಯನ್ನು ಆಗ್ತಾ ಇದೆ ಅಂದರೆ ಅವರ ಸೇವೆ ಅಂತಕ್ಕಂಥದ್ದನ್ನು ನಾವು ಹೇಳಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ಅವರ ದತ್ತುಪುತ್ರ ಉಮೇಶ್ ಅಂತಕ್ಕಂಥವರು 22 ವರ್ಷಗಳ ಹಿಂದೆ ಅವರನ್ನು ಸ್ವಂತ ತಾಯಿಗಿಂತ, ಸ್ವಂತ ಅಜ್ಜಿಗಿಂತ ಉತ್ತಮವಾಗಿ ಇದು ಮಾಡಿದರೆ, ಅವ್ರಿಗೂ ಸಹ ಮುಂದಿನ ದಿವಸಗಳಲ್ಲಿ ಸಾಲುಮರದ ತಿಮ್ಮಕ್ಕರ ರಾಯಭಾರಿಯಾಗಿ ನೇಮಕ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭ ಹೇಳ್ತಾ, ಮಾನ್ಯ ಸಾಲುಮರದ ತಿಮ್ಮಕ್ಕನವರು ನಿಧಾನವಾದಂಥ ದಿವಸ ನಮ್ಮ ವಿರೋಧ ಪಕ್ಷ ನಾಯಕರು, ನಮ್ಮ ಅಧ್ಯಕ್ಷರು ಕೂಡಲೇ ಫೋನ್ ಮಾಡಿದರು. ಅವರು ಇರ್ತಕ್ಕಂಥದ್ದು ಬೇಲೂರಲ್ಲತ್ತಪ್ಪ, ಕೂಡಲೇ ಹೋಗಿ ಅವ್ರನ್ನ ಬೆಂಗಳೂರಿಗೆ ಬಂದು ಇಲ್ಲಿಂದ ಅವ್ರನ್ನ ಜೊತೆನಲ್ಲೇ ಹೋಗಿ ಅಂತ್ಯ ಸಂಸ್ಕಾರ ಆಗೋರು ಇರಬೇಕು ಅಂತಕ್ಕಂಥ ಒಂದು ನಿಮಿಷ ಹೇಳ್ಬಿಡ್ತೀನಿ. ಅದರ ಅನುಗುಣವಾಗಿ ನಮ್ಮ ಗೃಹ ಸಚಿವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಏನು ಅಂತಿಮವಾಗಿ ಅವರೊಂದು ಲೆಟ್ರನ್ನು ಕೊಟ್ಟಿದ್ದರು. ಏನಂತ, ಸಾಲುಮರದ ತಿಮ್ಮಕ್ಕನವರ ಜೀವನ ಅಂತ್ಯ ಬೇಲೂರಲ್ಲಾಗಿದೆ. ಅವರ ಸಾಲುಮರದ ತಿಮ್ಮಕ್ಕನವರ ಚೆನ್ನಕೇಶ್ವರ ದೇವಸ್ಥಾನದ ಪಕ್ಕದಲ್ಲಿ, ದೇವಸ್ಥಾನದ ಮುಂಭಾಗದಲ್ಲಿ ಮುಜರಾಯಿ ಇಲಾಖೆಯಲ್ಲಿರ್ತಕ್ಕಂಥ ಜಾಗದಲ್ಲಿ ತಿಮ್ಮಕ್ಕನವರ ವಸ್ತು ಸಂಗ್ರಹವನ್ನು ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಅಂತಿಮವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಟ್ಕೊಟ್ಟಿದ್ದಾರೆ. ನಾನು ತಮ್ಮ ಮೂಲಕ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಕ್ಕಂಥದ್ದು, ಸುಮಾರು 114 ವರ್ಷ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಬದುಕಿರ್ತಕ್ಕಂಥ ಏಕೈಕ ಮಹಿಳೆ, ಅದರಲ್ಲೂ ಸಹ ಮಕ್ಕಳಿಲ್ಲದೆ ಇಡೀ ಮರವನ್ನೇ ಮಕ್ಕಳಾಗಿ ಸ್ವೀಕಾರ ಮಾಡಿರ್ತಕ್ಕಂಥವ್ರು, ಅಂಥವರ ವಸ್ತು ಪ್ರದರ್ಶನವನ್ನು ಬೇಲೂರಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ತಮಗೆ ಮನವಿಯನ್ನು ಮಾಡ್ತೀನಿ. ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯವರೇ ಆದಂಥ ಭೈರಪ್ಪನವರು, ಕಾದಂಬರಿಗಾರರು, ನಮ್ಮ ಜಿಲ್ಲೆಗೆ ಹೆಮ್ಮೆ, ಹಾಸನ ಜಿಲ್ಲೆಗೆ ಹೆಮ್ಮೆ, ಅಂಥವರು ಸಹ ಅಗಲಿದ್ದಾರೆ. ಹಾಸ್ಯ ನಟರು
ಉಮೇಶ್ ಅವರು ಅವರ ಎಲ್ಲರಿಗೂ ಸಹ ಆ ಭಗವಂತ ಚಿರಶಾಂತಿಯನ್ನು ಕೊಡಲಿ ಅಂತಕ್ಕಂಥ ತಮ್ಮ ಮೂಲಕ ನಾನು ಮನವಿ. ಸ್ವಾಮಿ, ಅವಕಾಶಕ್ಕಾಗಿ ವಂದನೆಗಳು ಸನ್ಮಾನ್ಯ ಅಧ್ಯಕ್ಷೆ. ತಾವು ತಂದಿರತಕ್ಕಂಥ ಸಂತಾಪ ಸೂಚನೆಗೆ ಬೆಂಬಲವನ್ನು ವ್ಯಕ್ತಪಡಿಸಿ, ವಿಶೇಷವಾಗಿ HY ಮೇಟಿಯವರ ನಿಧನ ನಮ್ಮ ಸದನಕ್ಕೆ ತುಂಬಲಾರದ ನಷ್ಟ. ಅಂದರೆ ಹಾಲಿ ಇದ್ದಂಥವರು, ಅವರು ಒಂದು ರೀತಿ ಬಹುಮುಖ ಪ್ರತಿಭೆಯನ್ನು ಇಟ್ಟವರು ಸಹಕಾರಿ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ. ಅದರಲ್ಲೂ ಒಬ್ಬ ಹಿಂದುಳಿದ ನಾಯಕ ಸಹಕಾರಿ ಕ್ಷೇತ್ರದಲ್ಲಿ ಪ್ರವೇಶವನ್ನು ಪಡಿಬೇಕು ಅಂತಂದರೆ ಭಾಳ ಕಷ್ಟದ ದಿನಗಳಲ್ಲಿ ಇದನ್ನು ಸಾಧಿಸಿದಂಥ ಒಬ್ಬ ದಿಗ್ಗಜ ಅಂತಂದರೆ ತಪ್ಪಾಗಲಾರದು. ಸದಾಕಾಲ ಸಿದ್ದರಾಮಯ್ಯನವರ ಸ್ಮರಣೆಯಲ್ಲಿ ಅವರ ಅನುಯಾಯಿಯಾಗಿದ್ದಂಥ, ನಮಗೆಲ್ರಿಗೂ ಸ್ಫೂರ್ತಿಯಾಗಿದ್ದಂಥ ಒಬ್ಬ ನಾಯಕ. ನಮ್ಮ ಹತ್ರ ಅವರು ಮಾತಾಡ್ತಿದ್ದಾಗ ಕೆಲವು ನೆನಪುಗಳು ಇವತ್ತು ಮರುಕಳಿಸ್ತವೆ. ಯಾಕೆಂದರೆ ನಾವು ಸಿದ್ದರಾಮಯ್ಯನವರ ಬೆಂಬಲಿಗರಾಗಿ ಅವ್ರ ಜೊತೆಯಲ್ಲಿ ಕೂರಿಸ್ಕೊಂಡಾಗ ಅವ್ರು ಹೇಳ್ತಾ ಇದ್ದಂಥ ಮಾತು ನಮಗೆ ಇನ್ನಷ್ಟು ಹೆಮ್ಮೆಯ ಮತ್ತು ಸ್ಫೂರ್ತಿದಾಯಕವಾದಂಥ ವಿಚಾರಗಳು ಅನ್ನೋದನ್ನು ಅವರ ಅಗಲಿಕೆ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ತಕ್ಕಂಥದ್ದು ಭಾಳ ದುಃಖಕರವಾದಂಥ ಸಂಗತಿ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. ಅದರಲ್ಲಿ ಅವರು ಒಂದು ಪಂಚಾಯತಿ ಮಟ್ಟದಿಂದ ಪಾರ್ಲಿಮೆಂಟ್ಗೆ ಹೋಗಿದ್ರು ಅಂತ ಅಂದರೆ ಅದರ ಇಂದಿನ ಪ್ರೇರಣಾ ಶಕ್ತಿಯನ್ನು ಅವರು ನೆನೆಸ್ತಾ ಇದ್ದಂಥ ರೀತಿನ ಅವ್ರು ವರ್ಣಿಸಿದ್ದನ್ನು ನಾನು ಕಿವಿಯಾರು ಕೇಳಿದ್ದನ್ನು ಇವತ್ತು ಅವರು ಇಲ್ಲದ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋದು ಭಾಳ ದುಃಖಕರವಾಗ್ತದೆ. ಅಂಥ ಒಬ್ಬ ನಿಷ್ಠಾವಂತ ಮತ್ತು ನಾಯಕನ ಬಗ್ಗೆ ಅತ್ಯಂತ ಪ್ರಾಮಾಣಿಕತೆಯನ್ನು ಬರೆದಂಥ ವ್ಯಕ್ತಿ ಅನ್ನೋದನ್ನು ನಾನು ಕಣ್ಣಾರ ಕಂಡಂಥದ್ದು. ಇದರ ಜೊತೆಯಲ್ಲಿ ಇವತ್ತು ತಾವು ತಂದಿರತಕ್ಕಂಥ ಸಂತಾಪ ಸೂಚಕ ಸಭೆ ಇದರಲ್ಲಿ RV ದೇವರಾಜ್, ನಾನು ವಿದ್ಯಾರ್ಥಿ ಸಂಘಟನೆ NSUನಿಂದ ಬೆಳೆದವನು. ನಮ್ಮ ಜೊತೆಯಲ್ಲಿ ಅವರು ಸೇವಾದಳದಲ್ಲಿ ಕೆಲಸ ಮಾಡ್ತಾರೆ. ಪಕ್ಷದ ಒಂದು ರಾಜ್ಯದ ಸೇವಾದಳದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ರಾಜ್ಯದ ಹಲವಾರು ಕಡೆ ನಾವು ಅವ್ರ ಜೊತೆಯಲ್ಲಿ ಒಡನಾಟ ಇಟ್ಕೊಂಡು ಇದು ಮಾಡಿದಾಗ ಅವರ ಸಂಘಟನಾ ಚಾತುರ್ಯ, ಪಕ್ಷ ನಿಷ್ಠೆ ಮತ್ತು ಅವರು ಎಂಥ ಕಠಿಣ ಪರಿಸ್ಥಿತಿಯಿಂದ ಆ ಮಟ್ಟಕ್ಕೆ ಬೆಳೆದು ಬಂದರು ಅನ್ನೋಂಥದ್ದನ್ನು ನಮ್ಮ ಜೊತೆಯಿಂದ ಆಗಿಂದಾಗೆ ಚರ್ಚೆ ಮಾಡ್ತಿದ್ದಾಗ, ರಾಜಕಾರಣದಲ್ಲಿ ಇವತ್ತು ಎಲ್ಲವೂ ಕೂಡ ವೈಭವೀಕೃತವಾದಂಥ ಸಂದರ್ಭಗಳು ಕಾಣ್ತಾ ಇದ್ದರೆ ಹೋರಾಟದ ಜಗತ್ತಿನ ರಾಜಕಾರಣ ಮರೆ ಆಗ್ತಿದೆಯೇನೋ ಅನ್ನೋವಂಥದ್ದನ್ನು ಇವತ್ತು ಇಂಥವರ ವಿಧಿವಶರಾದಾಗ ನಾವು ನೆನಪಿಸ್ಕೊಳ್ಳೋದು ಅಷ್ಟೇ. ನಮಗೆ ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಉದಾಹರಣೆಗಳು ಸಿಗೋದಿಲ್ವೇನೋ ಅನ್ನೋದು ನಮಗೆ ಕಣ್ಣೆದುರು ಕಾಣಿಸ್ತಾರೆ. ಸಾಲುಮರದ ತಿಮ್ಮಕ್ಕನ ಬಗ್ಗೆ ಎಲ್ಲರೂ ಆಡಿ ಹೋಗಲಿ ಇವತ್ತು ಅವ್ರಿಗೆ ಸಂತಾಪವನ್ನು ಸೂಚಿಸಿದ್ದಾರೆ. ನಾನಾದರೂ ಹೇಳೋದಿಷ್ಟೇ, ಒಂದು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷನಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಬಂದಾಗ ಮನವಿಯನ್ನು ಮಾಡಿದ್ದೇನೆ. ನಮ್ಮ ಮಂಡಳಿಯ ದತ್ತಿ ನಿಧಿಯನ್ನು ಇಟ್ಟು ಸರ್ಕಾರದಿಂದಲೇ ಆ ಸಾಲುಮರದ ತಿಮ್ಮಕ್ಕನ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ನೀಡ್ತಕ್ಕಂಥದ್ದು ಮತ್ತು ಸಾಲುಮರದ ತಿಮ್ಮಕ್ಕ ಬೆಳೆಸಿರ್ತಕ್ಕಂಥ ಮರಗಳ ಸಾಲುಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿನಲ್ಲಿ ನಮ್ಮ ಮಂಡಳಿ ದತ್ತಿ ನಿಧಿ ಮುಖಾಂತರ ಕಾರ್ಯನಿರ್ವಹಿಸೋದಕ್ಕೆ ನಾವು ಅವಕಾಶವನ್ನು ಸರ್ಕಾರವನ್ನು ಕೇಳ್ಕೊಂಡಿದ್ದೇವೆ. ಅದನ್ನು ಜಾರಿ ಮಾಡ್ತೇವೆ ಅನ್ನೋದನ್ನು ಹೇಳಿ, ತಾವು ತಂದಂಥ ಸಂತಾಪ ಸೂಚನೆಯಲ್ಲಿ ಹಲವಾರು ದಿಗ್ಗಜರ ಒಂದು ಸಂತಾಪಕ್ಕೆ ನಾನು ಸಹಮತವನ್ನು ವ್ಯಕ್ತಪಡಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶ್ರೀನಿವಾಸ್ ಆಂಟಿ, ಫಾಸ್ಟ್ ಸಬ್ಜೆಕ್ಟ್ ಮಾತಾಡಿ ಫಸ್ಟ್ ಟೈಮ್ ಕೊಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಿರುವ ಸಂತಾಪ ಸೂಚನೆಗೆ ಬೆಂಬಲ ಸೂಚಿಸುತ್ತಾ ಶ್ರೀ HY ಮೇಟಿ ಮತ್ತು ಶ್ರೀ RV ದೇವರಾಜ್ ಅವರು, ಇವರಿಬ್ಬರು ನಮ್ಮ ತಂದೆಯವರಾದ ದಿವಂಗತ NT ಬೊಮ್ಮಣ್ಣನವ್ರ ಜೊತೆ ಶಾಸಕರಾಗಿದ್ದರು ಮತ್ತು ನಮ್ಮ ತಂದೆಯವ್ರಿಗೆ ತುಂಬ ಆತ್ಮೀಯರು ಕೂಡ ಆಗಿದ್ದರು. ಅದೇ ರೀತಿ ಸಾಲುಮರದ ತಿಮ್ಮಕ್ಕ ಕರ್ನಾಟಕ ಕಂಡ ಅಪ್ರತಿಮ ಪರಿಸರ ಹೋರಾಟಗಾರ್ತಿ, ನಿಷ್ಕಲ್ಮಶ ಮನಸ್ಸಿನ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರು ಅಕ್ಷರ ಕಲಿದ ಹಳ್ಳಿಯ ಹೆಣ್ಣುಮಗಳು. ಕೇವಲ ತಮ್ಮ ಇಚ್ಛಾಶಕ್ತಿ ಮತ್ತು ಪ್ರಕೃತಿ ಪ್ರೇಮದಿಂದ ಇಡೀ ವಿಶ್ವವೇ ನಿಬ್ಬರ್ಗಾಗಂತ ಮಾಡಿದರು. ಅಧ್ಯಕ್ಷರೇ, ಪದ್ಮಶ್ರೀ ಅಂತ ಪ್ರಶಸ್ತಿ ಬಂದರೆ ಕೂಡ ಅವರ ಸರಳತೆ ಮತ್ತು ಮುಗ್ಧತೆ ಅವರಲ್ಲಿ ತುಂಬಿತ್ತು. ಮತ್ತು ಅವರು ವಿಶೇಷ ಒಂದು ನಾನು ನೇತೃತ್ವಜ್ಞನಾಗಿ ಹೇಳಬೇಕಂದ್ರೆ, ತುಂಬ ಪರಿಸರ ಕಾಳಜಿ ಅಷ್ಟೆಲ್ಲ ಕೇವಲ ಒಂದು ಕಣ್ಣಿನಿಂದ ಮಾಡಿದ್ದಾರೆ. ಅವರು ಕಾರಣಾಂತರಗಳಿಂದ ಒಂದು ಕಣ್ಣು ಕಳ್ಕೊಂಡಿದ್ರು. ಅವರು ಒಂದೇ ಕಣ್ಣಿನಿಂದ ಇಷ್ಟೊಂದು ಪರಿಸರಕ್ಕೆ ಅವ್ರಿಗೆ ಇದಾಗಿದ್ದು ನಮಗೆಲ್ಲ ಮಾದರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಗಿಡ ನಡಿ ಮರ ಬೆಳೆಸಿ ಎಂಬ ಅವರ ಸರಳ ಸಂದೇಶದಲ್ಲೂ ಜಗತ್ತನ್ನು ಉಳಿಸುವ ದೊಡ್ಡ ತತ್ವವಿತ್ತು. ಮತ್ತು ಪ್ರತಿಯೊಬ್ಬರು ಗಿಡಗಳನ್ನಿಟ್ಟು ಅವುಗಳನ್ನು ಪೋಷಿಸುವ ಪ್ರತಿಜ್ಞೆ
ಮಾಡಿ ಅವರ ಪರಿಸರ ಕಾಳಜಿಯನ್ನು ನಾವೆಲ್ಲ ಮುಂದುವರಿಸಿಕೊಂಡು ಹೋಗುವಂಥ ಇವತ್ತು ಪ್ರತಿಜ್ಞೆ ಮಾಡಬೇಕಾಗಿದೆ. ಆ ತಾಯಿ ನೆಟ್ಟಂಥ ಮರಗಳ ತಂಪಿನಲ್ಲಿ ಅವರ ಆತ್ಮಕ್ಕೆ ಶಿರಶಾಂತಿ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸ್ತೀನಿ. ಅದೇ ರೀತಿ ಶ್ರೀ ದಿವಂಗತ SL ಭೈರಪ್ಪನವರು ಸತ್ಯಾನ್ವೇಷಿ ಸರಸ್ವತಿ ಸಮ್ಮಾನ್ ಪುರಸ್ಕೃತರು. ಅವರ ಲೇಖನಗಳ ತಾತ್ಪರ್ಯ ಸತ್ಯ ಅಪ್ರಿಯವಾಗಿರಬಹುದು, ಆದರೆ ಅದೇ ಶಾಶ್ವತ. ಸಮಾಜದ ಡೊಂಕುಗಳನ್ನು ತಿದ್ದಲು ಲೇಖನಿಡುವವನು ಸತ್ಯಕ್ಕೆ ಮಾತ್ರ ತಲೆಬಾಗಬೇಕನ್ನೋದು ಅವ್ರದ್ದು ತಾತ್ಪರ್ಯವಾಗಿತ್ತು. ಅದೇ ರೀತಿ ಅವರ ಬದುಕು ಬರಹಗಳೆರಡೂ ವೈವಿಧ್ಯವಾಗಿದ್ವು. ಬದುಕು ಮತ್ತು ಅನುಭವಗಳ ಸಂಕೀರ್ಣತೆಯನ್ನು ಗ್ರಹಿಸಲು ಮತ್ತು ಸೃಜನಾತ್ಮಕವಾಗಿ ಅಭಿವ್ಯಕ್ತಿಸಲು ಸಾಹಿತ್ಯ ಪ್ರಕಾರಗಳಲ್ಲಿ ಕಾದಂಬರಿ ಅತ್ಯಂತ ಉಪಯುಕ್ತ ಮಾಧ್ಯಮ ಎಂದನ್ನು ಅವರು ತೋರಿಸ್ಕೊಟ್ಟವರು ಸನ್ಮಾನ್ಯ ಅಧ್ಯಕ್ಷರೇ. ನಾನು ಕೂಡ ಅವರಾಗೇ ಕಲೆ ಸಂಸ್ಕೃತಿಗಳ ತವರಾದ ಮೈಸೂರಲ್ಲಿ ಓದಿ ಮೈಸೂರು ವಿಶ್ವವಿದ್ಯಾಲಯದ ಒಂದು ವಿದ್ಯಾರ್ಥಿ ಎಂಬ ಹೆಮ್ಮೆ ಕೂಡ ನನಗಿದೆ. ಮತ್ತು ನಾನೊಬ್ಬ ಕನ್ನಡ ಮತ್ತು ಸಾಹಿತ್ಯ ಪ್ರೇಮಿಯಾಗಿ ಅವರು ಹಲವಾರು ಕಾದಂಬರಿಗಳನ್ನು ಕೂಡ ಓದಿ ಅದರಲ್ಲಿ ಕೂಡ ಪ್ರೇರಿತನಾಗಿದ್ದೇನೆ. ಅದೇ ರೀತಿ ಇನ್ನು ನಮ್ಮ ಹಾಸ್ಯ ನಟರಾದಂಥ ಶ್ರೀ MS ಉಮೇಶ್ ಕನ್ನಡ ಚಿತ್ರರಂಗಕ್ಕೆ ಮತ್ತು ಹಾಸ್ಯಕ್ಕೆ ನನ್ನೊಬ್ಬ ಒಂದು ಕನ್ನಡ ಮತ್ತು ಸಾಹಿತ್ಯ ಪ್ರೇಮಿಯಾದ ನನಗೂ ಮತ್ತು ಕನ್ನಡ ಚಿತ್ರರಂಗಕ್ಕೆ ಮತ್ತು ಕರ್ನಾಟಕಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಗಳಿಗೆ ದುಃಖ ಭರಿಸುವ ಶಕ್ತಿ ಆ ದೇವರು ನೀಡಲಿ ಅಂತ ಪ್ರಾರ್ಥಿಸುತ್ತಾ ತಾವು ತಂದಿರುವ ಸಂತಾಪ ಸೂಚನೆಗೆ ನಾನು ಬೆಂಬಲ ಸೂಚಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು ಸನ್ಮಾನ್ಯ ಅಧ್ಯಕ್ಷ.